ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ಫಸ್ಟ್ ಚಾಪ್ಟರಿನ ದಟ್ ಈಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ನ ಎಲ್ಲ ಇಂಪಾರ್ಟೆಂಟ್ 2 ಮಾರ್ಕರ್ಸ್ 3 ಮಾರ್ಕರ್ಸ್ ಮತ್ತು 5 ಮಾರ್ಕರ್ಸ್ ಕ್ವೆಶನ್ಸು ವಿತ್ ಆನ್ಸರ್ಸ್. ಮಕ್ಕಳೇ, ಗೊತ್ತು ಬಯಾಲಜಿಗೆ ತುಂಬ ಕಡಿಮೆ ಸಮಯ ಇದೆ ಮತ್ತು ತುಂಬ ಜನ ಏನಾದರೂ ಮಾಡಿ ಹೆಲ್ಪ್ ಮಾಡಿ ಭಯ ಆಗ್ತಿದೆ ಅಂತ ಟೆನ್ಷನ್ ತೊಗೊಂಡಿದ್ದೀರಾ. ಏನೂ ತಲೆ ಕೆಡ್ಸ್ಕೋಬೇಡಿ, ಯಾಕಂದರೆ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋದು ಇಂಪಾರ್ಟೆಂಟ್ ಕ್ವೆಶನ್ಸ್ ಜೊತೆಗೆ ಟಾಪಿಕ್ಸನ್ನು ಕವರ್ ಮಾಡ್ತಾ ಹೋಗೋಣ. ಯಾವ್ಯಾವುದೆಲ್ಲ ಟಾಪಿಕ್ಸ್ ಇದೆ ಎಲ್ಲಾದ್ರದ್ದು. ಸೊ ಈ ಚಾಪ್ಟರಿಂದ ನಮಗೆ 11 ಮಾರ್ಕ್ಸ್ಗೆ ಬರುತ್ತೆ ಮಕ್ಕಳೇ. ಆ್ಯಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ದು ಸೆಕ್ಷನ್ ವೈಸ್ ಅನಾಲಿಸಿಸಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ 11 ಮಾರ್ಕ್ಸಿಗೆ ಈ ಚಾಪ್ಟರಿಂದ ಬರುತ್ತೆ. 2 ಮಾರ್ಕರ್ಸು 3 ಮಾರ್ಕರ್ಸು 5 ಮಾರ್ಕರ್ಸು. ಸೊ ಎಲ್ಲ ಕ್ವೆಶನ್ಸ್ಗೂ ಪ್ರೀವಿಯಸ್ ಇಯರ್ ಪೇಪರ್ಸ್ ಇತ್ತು, ಯಾವ್ಯಾವುದು 2024 2025 ಇರಬಹುದು, 2022 ಇಂದ ಎಲ್ಲ ಕ್ವೆಶನ್ಸು ಮತ್ತು ಮಾಡೆಲ್ ಕ್ವೆಶನ್ ಪೇಪರ್ಸು ಎಲ್ಲ ಇಯರ್ದು ಎಲ್ಲ ಕ್ವೆಶನ್ಸನ್ನು ಕಂಪೈಲ್ ಮಾಡಿ ಎಲ್ಲದಕ್ಕೂ ಆನ್ಸರ್ಸ್ ಮಾಡಿ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಟಾಪಿಕ್ ಓದ್ಕೊಂಡ್ರೆ ನಿಮಗೆ MCQಸನ್ನು ಕವರ್ ಆಗುತ್ತೆ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಬಿಡಿ, ಅದು ಈಸಿ ಮಾರ್ಕ್ಸು ಅದು ಬಂದೇ ಬರುತ್ತೆ. ಸೊ ಎಲ್ಲ ಟಾಪಿಕ್ಸನ್ನು ನಿಮಗೆ ಕವರ್ ಆಗುತ್ತೆ. ಮತ್ತು ಏನೆಲ್ಲ ಡೌಟ್ಸ್ ಇದೆಯೋ ಆನ್ಸರ್ ಪ್ಯಾಟ್ರನ್ ಹೇಗೆ ಬರೀಬೇಕು ಅಂತ ಆ ಒಂದು ಕ್ಲಾರಿಟಿನೂ ಇಲ್ಲಿ ಸಿಕ್ಬಿಡತ್ತೆ. ಸೊ ಲೆಟ್ ಸ್ಟಾರ್ಟ್ ಮಕ್ಕಳೇ. ಇಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ್ಯಾವುದೆಲ್ಲ ಕನ್ಫ್ಯೂಷನ್ಸ್ ಇದೆ ಅದಕ್ಕೆಲ್ಲನೂ ಆನ್ಸರ್ ಸಿಗುತ್ತೆ ಮಕ್ಕಳೇ. ಸೊ ಟಾಪಿಕ್ ವೈಸ್. ಸೊ ಫಸ್ಟ್ ಟಾಪಿಕ್ ಬಂದು ಮೇಲ್ ಗ್ಯಾಮೆಟೋಫೈಟ್. ನಿಮ್ಗೆ ಗೊತ್ತು ಎಂಜಿಯೋಸ್ಪರ್ಮ್ಸಲ್ಲಿ ಮೇಲ್ ಗ್ಯಾಮೆಟೋಫೈಟ್ ಫೀಮೇಲ್ ಗ್ಯಾಮೆಟೋಫೈಟ್ ಇನ್ ಡೀಟೇಲ್ ಇತ್ತು. ಸೊ ಅದರಲ್ಲಿ ಮೇಲ್ ಗ್ಯಾಮೆಟೋಫೈಟ್ನ ಕ್ವೆಶನ್ನು ಒಂದು ಕೊಟ್ಟಿದ್ದಾರೆ. ಇದು 2 ಮಾರ್ಕರು. ಸೊ ಈ ಟಾಪಿಕಿಂದ ನಾನು ಹೇಳ್ದಂಗೆ 2 ಮಾರ್ಕರ್ಸು ಇರುತ್ತೆ, 3 ಮಾರ್ಕರ್ಸು ಇರುತ್ತೆ, 5 ಮಾರ್ಕರು ಇರುತ್ತೆ. ಸೊ 2 ಮಾರ್ಕರ್ ಕ್ವೆಶನ್ನು ಏನಿದೆ ಅಂತ ನೋಡೋದಾದರೆ, ಕಂಪ್ಲೀಟ್ ದ ಟ್ಯಾಬ್ಯುಲರ್ ಕಾಲಮ್ ಗಿವನ್ ಬಿಲೋ ವಿತ್ ರೆಸ್ಪೆಕ್ಟ್ ಟು ಮೇಲ್ ಗ್ಯಾಮೆಟೋಫೈಟ್ ಆಫ್ ಎಂಜಿಯೋಸ್ಪರ್ಮ್ಸ್. ಎಂಜಿಯೋಸ್ಪರ್ಮಿನ ಮೇಲ್ ಗ್ಯಾಮೆಟೋಫೈಟಲ್ಲಿ ಹೇಗಿರುತ್ತೆ ಅಂತ ಡಿಸ್ಕ್ರಿಪ್ಷನ್ ಕೊಟ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೆಲ್ಸ್ ಆಫ್ ಮೇಲ್ ಗ್ಯಾಮೆಟೋಫೈಟ್ ಯಾವ್ಯಾವುದು ಅಂತ ಬರೀಬೇಕು. ದೆನ್ ಶೇಪ್ ಆಫ್ ನ್ಯೂಕ್ಲಿಯಸ್ ಆಫ್ ದ ಸೆಲ್ಸ್. ಸೊ ನಮಗೆ ಗೊತ್ತು ಮೇಲ್ ಗ್ಯಾಮೆಟೋಫೈಟ್ ಅಂದರೆ ಯಾವುದು, ಪೋಲನ್ ಗ್ರೇನ್ ಅಲ್ವಾ. ಪೋಲನ್ ಗ್ರೇನಿನ ಸ್ಟ್ರಕ್ಚರಲ್ಲಿ ಯಾವ್ಯಾವ ಸೆಲ್ಸ್ ಇದೆ ಅಂತ. ಸೊ ನಿಮ್ಗೆ ಗೊತ್ತಿರಬೇಕು, ವೆಜಿಟೇಟಿವ್ ಸೆಲ್ ಇದೆ, ಜನರೇಟಿವ್ ಸೆಲ್ ಇದೆ ಅಂತ ಗೊತ್ತು. ಸೊ ಅದನ್ನು ನಾವು ಬರೀಬೇಕಿಲ್ಲಿ. ವೆಜಿಟೇಟಿವ್ ಸೆಲ್ ಆ್ಯಂಡ್ ಜನರೇಟಿವ್ ಸೆಲ್ ಬರೀಬೇಕು. ದೆನ್ ಶೇಪ್ ಆಫ್ ದ ನ್ಯೂಕ್ಲಿಯಸ್ ಆಫ್ ದ ಸೆಲ್ಸ್. ಇನ್ ವೆಜಿಟೇಟಿವ್ ಸೆಲ್ ಹೇಗಿರುತ್ತೆ, ಇರ್ರೆಗ್ಯುಲರ್ ಸೆಲ್ ಇರುತ್ತೆ, ಇರ್ರೆಗ್ಯುಲರ್ ನ್ಯೂಕ್ಲಿಯಸ್ ಇರುತ್ತೆ, ಮತ್ತು ಲಾರ್ಜ್ ಲೋಬ್ಡ್ ನ್ಯೂಕ್ಲಿಯಸ್ ಇರುತ್ತೆ. ಇರ್ರೆಗ್ಯುಲರ್ ಆ್ಯಂಡ್ ಲಾರ್ಜ್ ಲೋಬ್ಡ್ ನ್ಯೂಕ್ಲಿಯಸ್ ಇರುತ್ತೆ. ವೆರಾಸ್ ಇನ್ ಜನರೇಟಿವ್ ಸೆಲ್ ಸ್ಪಿಂಡಲ್ ಶೇಪ್ಡ್ ನ್ಯೂಕ್ಲಿಯಸ್ ಇರುತ್ತೆ. ಸೊ ಇಟ್ಸ್ ಜಸ್ಟ್ ಫಾರ್ 2 ಮಾರ್ಕರ್. ಇಷ್ಟನ್ನ ಬರೆದ್ರೆ ನಿಮಗೆ 2 ಮಾರ್ಕ್ಸು ಈಸಿಯಾಗಿ ಸಿಗುತ್ತೆ ಮಕ್ಕಳೇ. ಸೊ ಇಟ್ಸ್ ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ ಥರ ಅನಿಸುತ್ತೆ, ಬಿಕಾಸ್ ಇಟ್ ಇಸ್ ಆಸ್ಟ್ ಆಸ್ ಅ ಮೇಲ್ ಗ್ಯಾಮೆಟೋಫೈಟಲ್ಲಿ 2 ಸೆಲ್ ಯಾವ್ಯಾವುದು ಅಂತ. ಸೊ ಇಟ್ ಇಸ್ ವೆರಿ ಸಿಂಪಲ್ ಆಸ್ ವೆಲ್, ಗೊತ್ತಿದ್ರೆ ಓಕೆ. ಎನಿ ಹೌ, ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಮಕ್ಕಳೇ. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಟ್ರಾನ್ಸ್ವರ್ಸ್ ಸೆಕ್ಷನ್ ಆಫ್ ಯಂಗ್ ಆಂಥರ್ ಅಂತ ಕೇಳಿದ್ದಾರೆ. ಸೊ ಆಂಥರ್ ಸ್ಟ್ರಕ್ಚರ್ ನಿಮಗೆ ಗೊತ್ತು, ಎಕ್ಸ್ಪ್ಲನೇಷನ್ ಮಾಡಿದ್ವಿ, ನಾವು ಡಿಸ್ಕಸ್ ಮಾಡಿದ್ವಿ ಇದನ್ನು. ಸೊ ಇದರಲ್ಲಿ ಗೊತ್ತು ನಿಮಗೆ 4 ಟಿಶ್ಯೂಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಕನೆಕ್ಟಿವ್ ಎಪಿಡರ್ಮಿಸ್, ಔಟರ್ ಎಪಿಡರ್ಮಿಸ್ ಇದೆ, ದೆನ್ ಎಂಡೋಥೀಕಮ್, ಮಿಡಲ್ ಲೇಯರ್ ಮತ್ತು ಟೇಪಿಟಮ್ ಇದೆ. ಸೊ ಇದೆಲ್ಲದರಲ್ಲೂ 3 ಫಸ್ಟು ಏನು ಈ ಸ್ಟ್ರಕ್ಚರ್ನ ಬರೆದುಬಿಡಿ ನೀಟಾಗಿ. ಬರೆದು ಇದು ಎಲ್ಲ ಲೇಬಲಿಂಗು ಇಲ್ಲಿ ಇರಲೇಬೇಕು. ಯಾವ್ಯಾವ ಲೇಬಲ್ ಇರಬೇಕು, ಕನೆಕ್ಟಿವ್ ಟಿಶ್ಯೂ ಇಲ್ಲದಿದ್ರೂ ಎಂಡೋಥಿಕಮ್ ಇರಬೇಕು, ಎಪಿಡರ್ಮಿಸ್ ಇರಬೇಕು, ದೆನ್ ಟೇಪಿಟಮ್ ಇರಬೇಕು, ಸ್ಪೋರೋಜಿನಸ್ ಟಿಶ್ಯೂನು ಇರಬೇಕು, ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್. ದೆನ್ ಕನೆಕ್ಟಿವ್ ಟಿಶ್ಯೂ ಆಲ್ಸೋ. ಇಷ್ಟು ಬರೆದು ನೀಟಾಗಿ ಮಿಡಲ್ ಲೇಯರ್. ಸೊ ಬೇಸಿಕಲಿ ಇಲ್ಲಿ 4 ಲೇಯರ್ಸ್ ಯಾವ್ಯಾವುದಿತ್ತು ಅದು ಅಷ್ಟನ್ನು ಲೇಬಲ್ ಮಾಡಲೇಬೇಕು. ಅದು ಏನೇನು ಫಂಕ್ಷನ್ ಇದೆ, ಸಿನ್ಸ್ ಇಟ್ಸ್ ಆಸ್ ಫಾರ್ 3 ಮಾರ್ಕ್ಸ್ ಡಿಪೆಂಡಿಂಗ್ ಅಪಾನ್ ದ ಮಾರ್ಕ್ಸ್. 2 ಮಾರ್ಕ್ಸಿನ ಕ್ವೆಶನ್ ಕೇಳೋದಾದರೆ ಜಸ್ಟ್ ಡ್ರಾ ಲೀಟ್ ಲೇಬಲ್ ಡಯಾಗ್ರಾಮ್ ಅಷ್ಟೇ ಸಾಕು, ಅದರಲ್ಲಿ ಯಾವುದು ಎಕ್ಸ್ಪ್ಲನೇಷನ್ ಮಾಡೋದು ಬೇಕಾಗಿಲ್ಲ. 3 ಮಾರ್ಕಿನ ಕ್ವೆಶನ್ ಏನಾದರೂ ಕೇಳಿದಾಗ ಜಸ್ಟ್ 4 ಲೇಯರ್ಸ್ ಯಾವ್ಯಾವುದಿದೆ ಅದನ್ನು ಬರೆದುಬಿಟ್ಟು ಅದರದ್ದು ಫಂಕ್ಷನ್ಸು ಏನೇನು ಅಂತ ಬರೀರಿ ಒಂದ್ಸಲ. ಸೊ ಎಪಿಡರ್ಮಿಸ್, ಎಂಡೋಥೀಕಮ್ ಮತ್ತು ಮಿಡಲ್ ಲೇಯರ್ದು ಪ್ರೊಟೆಕ್ಟಿವ್ ಫಂಕ್ಷನ್ಸ್ ಇದೆ. ಇದು 3 ಪ್ರೊಟೆಕ್ಷನ್ಗೆ ಹೆಲ್ಪ್ ಮಾಡುತ್ತೆ, ಮತ್ತು ಲಾಸ್ಟ್ ಒಂದು ನರಿಶ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟನ್ನ ಬರೆದ್ರೆ ನಿಮಗೆ 3 ಮಾರ್ಕ್ಸಿಗೆ ಕಂಪ್ಲೀಟಾಗಿ 3 ಮಾರ್ಕ್ಸ್ ಸಿಗುತ್ತೆ. 2 ಮಾರ್ಕ್ಸ್ ಆದರೆ ಜಸ್ಟ್ ಲೇಬಲ್ ಡಯಾಗ್ರಾಮ್ ಬರೆದ್ರೆ ಸಾಕು ಮಕ್ಕಳೇ, ಅಷ್ಟು ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಸೊ ಸ್ಟ್ರಕ್ಚರ್ ಯಾವಾಗ್ಲೂ ಯಾವುದೇ ಕ್ವೆಶನ್ ಕೇಳಿದಾಗ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತ ಅಪ್ ಟು ದ ಪಾಯಿಂಟ್ ಏನು ಕೇಳ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಅಷ್ಟು ಗೊತ್ತಿದ್ರೆ ಕಂಪ್ಲೀಟಾಗಿ ನೀವು ಅದಕ್ಕೆ ಮಾರ್ಕ್ಸು ಪೂರ್ತಿಯಾಗಿ ಸಿಗುತ್ತೆ. ಸೊ ನೋಡಿ, ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ ನೀವು ಕೇಳಿದರೆ ಎಷ್ಟೊಂದು ಕ್ವೆಶನ್ಸಲ್ಲಿ ಕ್ವೆಶನಲ್ಲೇ ಎಷ್ಟು ಬರಿಬೇಕು ಅಂತ ಅವ್ರು ಕೇಳಿರ್ತಾರೆ. ಆ ಕೀವರ್ಡ್ಸ್ ಏನೇನು ಅಂತ ನಾನು ನಿಮ್ಗೆ ಹೇಳ್ತೀನಿ ಮಕ್ಕಳೇ. ನೋಡಿ, ಇಲ್ಲಿ ಡ್ರಾ ಲೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮೆಚ್ಯೂರ್ 2 ಸೆಲ್ಡ್ ಪಾಲನ್ ಗ್ರೇನ್. ಸೊ ಅಷ್ಟೇ, ಇದರಲ್ಲೂ ಅಷ್ಟೇ 2 ಸೆಲ್ಡ್ ಪಾಲನ್ ಗ್ರೇನ್ ಅಂತ ಕೊಟ್ಟಿದ್ದಾರೆ. ಇಟ್ಸ್ 2 ಮಾರ್ಕ್ಸ್. ಬರೀ ಒಂದು ಲೇಬಲ್ ಡಯಾಗ್ರಾಮ್ ಬರೆದ್ರೆ ಸಾಕು, ಏನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಯಾಕಂದರೆ
ಇದು 2 ಮಾರ್ಕ್ಸಿಗೆ ಅಷ್ಟೇ ಇರುವಂಥದ್ದು. ಸೊ ಇಲ್ಲಿ ನೋಡಿ ಇದರಲ್ಲೂ ಅಷ್ಟೇ ಎಕ್ಸೈನ್ ಇಂಟೈನ್ ತೋರಿಸ್ಬೇಕು, ದೆನ್ ಜರ್ಮ್ ಪೂರ್ ತೋರಿಸ್ಬೇಕು, ಜನರೇಟಿವ್ ಆ್ಯಂಡ್ ವೆಜಿಟೇಟಿವ್ ಸೆಲ್ ತೋರಿಸ್ಬೇಕು, ಅದ್ರ ನ್ಯೂಕ್ಲಿಯಸ್ ಇವಾಗ ಹೇಗೆ ಲಾರ್ಜ್ ರೆಗ್ಯುಲರ್ ನ್ಯೂಕ್ಲಿಯಸ್ ಅಂತ ಹೇಳಿದೆ ನಾನು, ಅದು ಮತ್ತು ಲೋಬ್ ನ್ಯೂಕ್ಲಿಯಸ್ ಎರಡೂ ನೀಟಾಗಿ ಬರೀಬೇಕು. ಸೊ ಜನರೇಟಿವ್ ಆ್ಯಂಡ್ ವೆಜಿಟೇಟಿವ್ ಸೆಲ್ ಇಸ್ ಮೇಜರ್ ಥಿಂಗ್ ಇನ್ ಪೋಲನ್ ಗ್ರೀನ್ ಅವ್ರ ಮೆಚ್ಯೂರ್ ಏನು ಮೇಲ್ ಗೆಮೆಟೋಫೈಟಲ್ಲಿ. ಸೊ ಅದನ್ನು ನೀಟಾಗಿ ಬರೆದಿರಬೇಕು. ಸೊ ದಿಸ್ ಇಸ್ ಫಾರ್ 2 ಮಾರ್ಕ್ಸ್ ಮಕ್ಕಳೇ. ಸೊ 2 ಮಾರ್ಕ್ಸ್ ಇಸ್ ಗ್ಯಾರಂಟೀಡ್ ಇಫ್ ಯು ರೈಟ್ ದಿಸ್ ಮಚ್. ದೆನ್ ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಸೊ ನಿಮ್ಗೆ ಯಾವುದೇನಾದರೂ ಇದರಲ್ಲಿ ಡೌಟ್ ಏನಾದರೂ ಬಂದರೆ ನೀವು ಕಮೆಂಟ್ಸಲ್ಲಿ ಫೀಲ್ ಫ್ರೀ ಟು ಕಮೆಂಟ್ ಮಕ್ಕಳೇ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋ ಬಂದಾಗ ಅದರಲ್ಲಿ ಏನೇನು ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡೋಣ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ರೈಟ್ ದ ಸಿಗ್ನಿಫಿಕೆನ್ಸ್ ಆಫ್ ಸ್ಪೋರೋಪಾಲಿನ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಇದನ್ನು ಬೇರೆ ಬೇರೆ ಥರದಲ್ಲಿ ಕೇಳ್ತಾರೆ, ಇದನ್ನು MCQs ಕೇಳಬಹುದು. ಸೊ MCQs ಬಗ್ಗೆನೂ ಯೋಚನೆ ಮಾಡಬೇಡಿ, ನಾವು MCQs ಸಾಲ್ವ್ ಮಾಡೋಣ. ಮೇ ಬಿ ಅರೌಂಡ್ 200 MCQs ನಾವು ರೆಡಿ ಆಗ್ತಾ ಇದೆ ಆಲ್ರೆಡಿ, ಅದನ್ನೆಲ್ಲನೂ ಸಾಲ್ವ್ ಮಾಡೋಣ ಎಕ್ಸಾಮ್ ಹಿಂದಿನ ದಿನ. ಆ್ಯಂಡ್ ಬಯಾಲಜಿಗೆ ಅನ್ಫಾರ್ಚುನೇಟ್ಲಿ ಬರೀ ಒಂದೇ ದಿನ ಇದೆ. ಸೊ ಎಲ್ಲನೂ ಇವಾಗಲೇ ಪ್ರಿಪ್ರೇಷನ್ ಮಾಡ್ಕೊಬೇಕು. ಸೊ ಡೋಂಟ್ ವೆರಿ ಮಕ್ಕಳೇ, ವಿಲ್ ಸಾರ್ಟ್ ಇಟ್ ಔಟ್. ಓಕೆ, ಸ್ಪೋರೋಪಾಲಿನಿಂದು ಸಿಗ್ನಿಫಿಕೆನ್ಸ್ ಕೇಳಿದ್ದಾರೆ. ನಿಮ್ಗೆ ಗೊತ್ತು, ಅದು ಇಟ್ಸ್ ಪ್ರೊಟೆಕ್ಟ್ಸ್ ದ ಪೋಲನ್ ಗ್ರೇನ್ ಫ್ರಮ್ ಎಕ್ಸ್ಟ್ರೀಮ್ ಎನ್ವಿರಾನ್ಮೆಂಟಲ್ ಸ್ಟ್ರೆಸ್ ಇರಬಹುದು, ಹೈ ಟೆಂಪರೇಚರ್ ಇರಬಹುದು, ಅಥವಾ ಆಲ್ಕಲಿ ಆ್ಯಸಿಡ್ ಅಟ್ಯಾಕ್, ಎಲ್ಲದಕ್ಕೂ ಅದು ಇದು ಮಾಡುತ್ತೆ. ಆ್ಯಂಡ್ ಇಲ್ಲಿವರೆಗೂ ಅದ್ರ ಯಾವ ಎನ್ಸೈಮು ಡಿಗ್ರೇಡ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಸೊ ಇಟ್ ಈಸ್ ರೆಸಿಸ್ಟೆಂಟ್ ಟು ಎನ್ಸೈಮ್ಯಾಟಿಕ್ ಡಿಗ್ರೇಡೇಷನ್ ಆಸ್ ವೆಲ್. ಸೊ ದಟ್ಸ್ ವೈ ಇಟ್ ವಿಲ್ ಪ್ರೊಟೆಕ್ಟ್ ದ ಪೋಲನ್ ಗ್ರೇನ್. ಸೊ ಇಷ್ಟು ಬರೆದ್ರೆ 2 ಮಾರ್ಕ್ಸ್ ಇಸ್ ಗ್ಯಾರಂಟೀಡ್. ಸೊ ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಇಸ್ ಅಬೌಟ್ ಗೈನೀಷಿಯಮ್. ಗೈನೀಷಿಯಮ್ ಬಗ್ಗೆ ತುಂಬ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಓವ್ಯೂಲ್ ಬಗ್ಗೆ ಏನು ಕೇಳಿದ್ದಾರೆ? ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಟಿಪಿಕಲ್ ಅನಾಟ್ರೋಫಸ್ ಓವ್ಯೂಲ್. ಸೊ ಅನಾಟ್ರೋಫಸ್ ಓವ್ಯೂಲು ತುಂಬ ಕಾಮನ್ ಆಗಿ ನೋಡ್ತೀವಿ. ಸೊ ಅನಾಟ್ರೋಫಸ್ ಓವ್ಯೂಲ್ದು ಸ್ಟ್ರಕ್ಚರ್ ಕೇಳಿದ್ದಾರೆ. ಸೊ ಇಟ್ಸ್ ಅನ್ ಇನ್ವರ್ಟೆಡ್ ಓವ್ಯೂಲ್, ಬೇಸಿಕಲಿ ಇನ್ವರ್ಟೆಡ್ ಓವ್ಯೂಲ್ ಆಗಿರುತ್ತೆ. ಸೊ ಇದು ತುಂಬ ಅಬಂಡೆಂಟ್ ಆಗಿರುವಂಥ ಓವ್ಯೂಲು. ಇಲ್ಲೇನು ನೀಟ್ ಲೇಬಲ್ ಡಯಾಗ್ರಾಮ್ ಅಷ್ಟೇ ಕೇಳಿರೋದ್ರಿಂದ ಅಷ್ಟೇ ಬರೆದ್ರೆ ಸಾಕು. 2 ಲೈನು 3 ಮಾರ್ಕ್ಸ್ ಕೇಳಿರೋದ್ರಿಂದ ಒಂದು 2 ಲೈನ್ ಎಕ್ಸ್ಪ್ಲನೇಷನ್ ಬರಿಬೇಕಾಗುತ್ತೆ. ಸೊ 2 ಮಾರ್ಕ್ಸ್ ಕೇಳಿದ್ರೆ ಅದನ್ನ ಏನು ಎಕ್ಸ್ಪ್ಲನೇಷನ್ ಬೇಡ, ಜಸ್ಟ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಅಷ್ಟೇ ಸಾಕು. ಓಕೆ, ಸೊ ಇಲ್ಲೇನು ದಿಸ್ ಟೈಪ್ ಆಫ್ ಓವ್ಯೂಲ್ ಇಸ್ ಅಬಂಡೆಂಟ್ ಆ್ಯಂಡ್ ದಿಸ್ ಓವ್ಯೂಲ್ ಇಸ್ ಇನ್ವರ್ಟೆಡ್ ಆ್ಯಂಡ್ ಇಟ್ ಈಸ್ ಡ್ಯೂರಿಂಗ್ ದ ಡೆವಲಪ್ಮೆಂಟ್ ದಿಸ್ ovule is inverted so that the micropyle lies close to the funicle. So micropyle funicle ಗೆ ಕ್ಲೋಸ್ ಆಗಿರುವಂಥದ್ದು. ಸೊ 360 ಡಿಗ್ರಿ ಆ್ಯಂಗಲಲ್ಲಿ ಇದು ಟರ್ನ್ ಆಗಿರುತ್ತೆ. ಸೊ ಸಾರಿ, ನಾಟ್ 360, 180 ಡಿಗ್ರಿ. ಸೊ ಚೆಲಾಸಲ್ ಎಂಡು ತೋರಿಸ್ಬೇಕು, ದೆನ್ ಮೈಕ್ರೋಪೈಲ್ ಎಂಡು ತೋರಿಸ್ಬೇಕು, ಆಂಟಿಪೋಡಲ್ ಸೆಲ್ಸು ಮತ್ತು ಎಂಬ್ರಿಯೋ ಸ್ಯಾಕು, ಸೈನಡಿಟ್ಸು, ಇದೆಲ್ಲ ಲೇಬಲಿಂಗು ಇದರಲ್ಲಿ ಮಸ್ಟ್ ಇರಲೇಬೇಕು. ಸೊ ದಿಸ್ ಇಸ್ ಫಾರ್ 3 ಮಾರ್ಕ್ಸ್ ಮಕ್ಕಳೇ. ಓಕೆ, ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಮಕ್ಕಳೇ. ಸೊ ಇಟ್ಸ್ ಅಬೌಟ್ ಮೆಗಾಸ್ಪೋರೋಜೆನೆಸಿಸ್ ಅಂಡ್ ಎಂಬ್ರಿಯೋ ಸ್ಯಾಕ್. ಸೊ ಎಂಬ್ರಿಯೋ ಸ್ಯಾಕ್ ಬಗ್ಗೆ ತುಂಬ 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 ಕ್ವೆಶನ್ಸ್ ಬರುತ್ತೆ. 3 ಮಾರ್ಕರ್ಸು ಬರುತ್ತೆ. 3 ಮಾರ್ಕಲ್ಲಿ ಲೇಬಲ್ ಡಯಾಗ್ರಾಮ್ ಕೇಳ್ತಾರೆ, ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬೇರೆ ಬೇರೆ ಥರದಲ್ಲಿ. 5 ಮಾರ್ಕ್ಸಲ್ಲೂ ಒಂದು ಪಾರ್ಟ್, 5 ಮಾರ್ಕ್ಸಲ್ಲಿ ಒಂದು ಪಾರ್ಟ್ ಕೇಳ್ತಾರೆ. ಅದು ಹೇಗೆ ಅಂತ ನೋಡೋಣ. ಸೊ ಇಲ್ಲೇನು ಮೆಗಾಸ್ಪೋರೋಜೆನೆಸಿಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಡಿಸ್ಕ್ರೈಬ್ ದ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್ ಆಫ್ ಎನ್ ಏಂಜಿಯೋಸ್ಪರ್ಮ್ ಫ್ಲವರ್. ಇವಾಗ ನೋಡಿ, ಅ ಪಾರ್ಟ್ ಆಫ್ ಇಟ್ ಇಸ್ ಟು ಡಿಸ್ಕ್ರೈಬ್ ದ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್. ಮೆಚ್ಯೂರ್ ಎಂಬ್ರಿಯೋ ಸ್ಯಾಕನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೇಳಿದ್ದಾರೆ. ಸೊ ಇದು 5 ಮಾರ್ಕಿನ ಕ್ವೆಶನ್ನು. ಮೆಗಾಸ್ಪೋರೋಜೆನೆಸಿಸ್ ಅಂದರೆ ಏನು? ಇಟ್ ಇಸ್ ದ ಪ್ರಾಸೆಸ್ ಬೈ ವಿಚ್ ಮೆಗಾಸ್ಪೋರ್ ಮದರ್ ಸೆಲ್ ಇನ್ ದ ನ್ಯೂಸಿಲ್ಲಸ್ ಆಫ್ ದ ಓವ್ಯೂಲ್, ದಟ್ ಈಸ್ ನಾಟ್ ನ್ಯೂಕ್ಲಿಯಸ್ ಮಕ್ಕಳೇ, ನ್ಯೂಸಿಲ್ಲಸ್ ಅಂಡರ್ಗೋಸ್ ಮಿಯೋಸಿಸ್ ಟು ಪ್ರೊಡ್ಯೂಸ್ 4 ಹ್ಯಾಪ್ಲಾಯ್ಡ್ ಮೆಗಾಸ್ಪೋರ್ಸ್. ನಿಮ್ಗೆ ಗೊತ್ತು, ಮೆಗಾಸ್ಪೋರೋಜೆನೆಸಿಸ್ ಅಂದರೆ ಮೆಗಾಸ್ಪೋರ್ ಮದರ್ ಸೆಲ್ಲಿಂದ 4 ಮೆಗಾಸ್ಪೋರ್ಸ್ ಬರಬೇಕು. ದಟ್ ಪ್ರಾಸೆಸ್ ಇಸ್ ಕಾಲ್ಡ್ ಅಸ್ ಮೆಗಾಸ್ಪೋರೋಜೆನೆಸಿಸ್. ಅದನ್ನು ಬರಿಬೇಕು. ಆ್ಯಂಡ್ ಯೂಶಲಿ 3 ಮೆಗಾಸ್ಪೋರ್ಸ್ ಏನಾಗುತ್ತೆ, ಡಿಜನರೇಟ್ ಆಗಿಬಿಟ್ಟು ಓನ್ಲಿ 1 ಫಂಕ್ಷನಲ್ ಮೆಗಾಸ್ಪೋರ್ ಉಳ್ಕೊಳ್ಳುತ್ತೆ. ಸೊ ದಿಸ್ ಇಸ್ ಮೆಗಾಸ್ಪೋರೋಜೆನೆಸಿಸ್. ನೆಕ್ಸ್ಟ್ ಕ್ವೆಶನ್ ಏನು? ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್ ಕೇಳಿದ್ದಾರೆ. ವಾಟ್ ಇಸ್ ಇಟ್? ಹೌ ವಿಲ್ ಯು ಎಕ್ಸ್ಪ್ಲೇನ್ ಇಟ್? ಫಸ್ಟು ಬರಿಬೇಕು ಹೇಗಿರುತ್ತೆ ಎಂಬ್ರಿಯೋ ಸ್ಯಾಕ್. ಅದು 8 ನ್ಯೂಕ್ಲಿಯೇಟೆಡ್ ಆ್ಯಂಡ್ 7 ಸೆಲ್ ಸ್ಟ್ರಕ್ಚರು. ಅದನ್ನು ಕ್ಲೀನಾಗಿ ಬರೆದು ಅದರಲ್ಲಿ ಚೆಲಾಸಲ್ ಎಂಡು, ಮೈಕ್ರೋಪೈಲಾರ್ ಎಂಡ್ ಬರಿಬೇಕು. ದೆನ್ ಆಂಟಿಪೋಡಲ್ಸು, ಸೆಂಟ್ರಲ್ ಸೆಲ್ ವಿಚ್ ಹ್ಯಾಸ್ ಪೋಲಾರ್ ನ್ಯೂಕ್ಲಿಯರ್ ಬರಿತೀರಾ. ದೆನ್ ಎಕ್ಸೆಲ್ ಯಾವುದು ಬರಿಬೇಕು, ಸೈನಡಿಟ್ಸ್ ಬರಿಬೇಕು. ದೆನ್ ಫಿಲಿಫಾರ್ಮ್ ಅಪರಾಟಸ್ಸು ತೋರಿಸೋದಕ್ಕಾದರೆ ತೋರಿಸಿ. ದೆನ್ ಆಲ್ ಈಸ್ ಇಸ್ ಕಾಲ್ಡ್ ಆಸ್ ಎಗ್ ಅಪರಾಟಸ್. ಎಗ್ಗು ಮತ್ತು ಸೈನಡಿಟ್ಸ್ ಎರಡು ಸೇರಿಸಿ ಎಗ್ ಅಪರಾಟಸ್ ಅಂತ ಇಷ್ಟು ಲೇಬಲ್ ಮಾಡಿಬಿಟ್ಟು ಅದನ್ನು ಒಂದು ಚಿಕ್ಕ ಡಿಸ್ಕ್ರಿಪ್ಷನ್ ಕೊಡಬೇಕು. ಬಿಕಾಸ್ ಇಟ್ ಇಸ್
ಲಾಸ್ಟ್ ಫಾರ್ 5 ಮಾರ್ಕ್ಸ್ ಅಲ್ವಾ. ಸ್ವಲ್ಪ ಚಿಕ್ಕ ಡಿಸ್ಕ್ರಿಪ್ಷನ್. ಇಟ್ ಇಸ್ ದ ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್ ಆಫ್ ಎಂಜಿಯೋಸ್ಪರ್ಮ್ ಇಸ್ 7 celled and 8 nucleated. ಇವಾಗ ತಾನೇ ಹೇಳಿದೆ. ಸೊ ಅದನ್ನ ಬರೀರಿ. ಅದಾದ್ಮೇಲೆ ಎಗ್ ಅಪರಾಟಸ್ ಎಲ್ಲಿರುತ್ತೆ? ಮೈಕ್ರೋಪೈಲರ್ ಎಂಡಲ್ಲಿ ಇರುತ್ತೆ. ಅದ್ರಲ್ಲಿ ಯಾವ್ಯಾವ್ದಿರುತ್ತೆ? 1 ಎಕ್ಸೆಲ್ ಇರುತ್ತೆ ಮತ್ತು 2 ಸೈನರ್ಜಿಟ್ಸ್ ಇರುತ್ತೆ. ಅದನ್ನ ಬರೀರಿ. ಆಮೇಲೆ ಸೆಂಟ್ರಲ್ ಸೆಲ್, ಇಟ್ ಕನ್ಸಿಸ್ಟ್ ಆಫ್ 2 polar nuclei and it will fuse to form secondary nucleus. It is the largest cell. ಸೊ ಇದನ್ನ ಬರಿಬೇಕು. ದೆನ್ ಲಾಸ್ಟ್ ಆಂಟಿಪೋಡಲ್ ಸೆಲ್ ಎಲ್ಲಿರುತ್ತೆ? ಚೆಲಾಜಲ್ ಎಂಡಲ್ ಇರುತ್ತೆ. ಸೊ ಇದು ಹೇಗೆ 3 ಆಂಟಿಪೋಡಲ್ ಸೆಲ್ಸು ಚೆಲಾಜಲ್ ಎಂಡಲ್ ಇರುತ್ತೆ ಅಂತ ಬರಿಬೇಕು. ಸೊ ಇಷ್ಟು ಕ್ಲೀನಾಗಿ ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್ದು ಸ್ಟ್ರಕ್ಚರ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್ ಸ್ಟ್ರಕ್ಚರ್. ಒಂದು ಚಿಕ್ಕ ಗ್ಲಿಮ್ಸ್ ಅಲ್ಲಿ ಏನು ಬರೆದಿದ್ದೀರೋ ಅದರದೇ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಟ್ರೆ 5 ಮಾರ್ಕ್ಸ್ ಇಸ್ ಈಸಿ. ಸೊ ದಿಸ್ ಇಸ್ ಎ ಶಾರ್ಟ್ ಕ್ವೆಶನ್. ಇದೆಲ್ಲ ಶಾರ್ಟ್ ಕ್ವೆಶನ್ಸು, ಇದೆಲ್ಲ ಮಿಸ್ ಮಾಡಬೇಡಿ. ಹೇಗೆ ಬರೆಯೋದು ಈ ಥರ ಕ್ವೆಶನ್ಸ್ ಕೇಳಿದಾಗ ಅಂತ ನೋಡ್ಕೊಳ್ಳಿ. ಇದರಲ್ಲಿ ಸಬ್ ಕ್ವೆಶನ್ಸನ್ನು ಬೇರೆ ಬೇರೆ ಥರ ಫಾರ್ಮ್ ಮಾಡಿ ಕೇಳಬಹುದು. ಸೊ ಈ ಕ್ವೆಶನ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ವಿತ್ ಆನ್ಸರ್ಸ್ ಕೊಟ್ಟಿರೋದ್ರಿಂದ ನಿಮ್ಗೊಂದು ಸ್ಟ್ರಕ್ಚರು ಸಿಗುತ್ತೆ. ಸೊ ಕೆಲವು ವ್ಯಾಲ್ಯೂಯೇಷನ್ದು ಸ್ಕೀಮ್ ಕೊಟ್ಟಿರ್ತಾರಲ್ಲ, ಆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನೋಡಿಬಿಟ್ಟು ಆನ್ಸರ್ಸ್ ಮಾಡಿರೋದ್ರಿಂದ ಇಟ್ ಈಸ್ ಈಸಿ ಫಾರ್ ಯು ಟು ಸ್ಕೋರ್ ಆನ್ಸರ್ಸ್ ಆಸ್ ವೆಲ್ ಅಲ್ವಾ, ಸ್ಕೋರ್ ಮಾರ್ಕ್ಸ್ ಆಸ್ ವೆಲ್. ಓಕೆ, ಸೊ ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಇಟ್ ಇಸ್ ಜಸ್ಟ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಎಂಬ್ರಿಯೋ ಸ್ಯಾಕ್. ಅಗೇನ್ ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್ದು ಸ್ಟ್ರಕ್ಚರು. ಇದು 3 ಮಾರ್ಕಿಗೆ ಕೇಳಿರೋದ್ರಿಂದ ಒಂದು 2 ಎಕ್ಸ್ಪ್ಲನೇಷನ್ ಬರೀಬೇಕು. ಅಲ್ಲೇನಿತ್ತೋ ಅದನ್ನೇ ಇಲ್ಲೂ ಎಕ್ಸೆಲ್ಲು ಏನೇನಿದೆ, ಚೆಲಾಜಲ್ ಎಂಡಲ್ ಏನೇನಿತ್ತು ಮತ್ತು ಮೈಕ್ರೋಪೈಲಾರ್ ಎಂಡಲ್ ಏನೇನಿತ್ತು, ಎಕ್ಸೆಲ್ ಅಂದರೆ ಏನು ಎಲ್ಲ ಬರೀಬೇಕು. ಸೊ ಇದು 3 ಮಾರ್ಕ್ಸ್ಗೆ ನಿಮಗೆ ಸಿಗುತ್ತೆ. ಇಷ್ಟು ಬರುತ್ತೆ. ಓಕೆ, ಸೊ ಇಲ್ಲಿ ನೀಟ್ ಲೇಬಲ್ ಡಯಾಗ್ರಾಮ್ ಅಷ್ಟೇ ಕೇಳಿರುವಾಗ ಯೂಶ್ವಲಿ 3 ಮಾರ್ಕ್ಸ್ ಕೇಳಿದ್ರು ಅಷ್ಟೊಂದು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಮಕ್ಕಳೇ. 5 ಮಾರ್ಕ್ಸ್ ಕೇಳಿದಾಗ ಎಕ್ಸ್ಪ್ಲನೇಷನ್ ಇಸ್ ಮಸ್ಟ್, ಅಲ್ಲಿ ಮಿಸ್ ಮಾಡಬೇಡಿ. 3 ಮಾರ್ಕ್ಸ್ ಕೇಳಿದಾಗ ಇಟ್ಸ್ ಆಪ್ಷನಲ್. ಸೊ ಈ ಥರ ದೊಡ್ಡ ಡಯಾಗ್ರಾಮ್ಸ್ ಎಲ್ಲ ಆದಾಗ 3 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಅದರಲ್ಲೇನು ಅಷ್ಟೊಂದು ಎಕ್ಸ್ಪ್ಲನೇಷನ್ ಬೇಡ. ಅದ್ರ ಲೇಬಲಿಂಗ್ ಎಲ್ಲ ತುಂಬ ಪರ್ಫೆಕ್ಟ್ ಆಗಿರಬೇಕು. ನೀವು ನೋಡ್ತಾ ಇರಬಹುದು ಇಲ್ಲಿ ಲೇಬಲಿಂಗ್ ಹೇಗಿದೆ, ಎಲ್ಲ ಬೋಲ್ಡ್ ಲೆಟರ್ಸಲ್ಲಿ ಬರೆದಿದ್ದೀನಿ. ಸೊ ನೀವು ಅಷ್ಟೇ ಎಲ್ಲ ಕಡೆ ಡಯಾಗ್ರಾಮ್ ಬರೆದ್ರೂ ಯಾವುದೇ ಚಿಕ್ಕದಿರಬಹುದು ದೊಡ್ಡದಿರಬಹುದು, ಎಲ್ಲೆಲ್ಲಿ ಡಯಾಗ್ರಾಮ್ ಇಫ್ ನೀಡೆಡ್ ಅದನ್ನೆಲ್ಲ ಬರೀರಿ. ಆ್ಯಂಡ್ ಬರಿಬೇಕಾದ್ರೆ ಲೇಬಲಿಂಗು ದಯವಿಟ್ಟು ಬ್ಲಾಕ್ ಲೆಟರ್ಸಲ್ಲಿ ನೀಟಾಗಿ ಲೇಬಲಿಂಗ್ ಮಾಡಿ. ಸೊ ಎಲ್ಲೆಲ್ಲೋ ಒಬ್ಬೊಬ್ರು ಬರೀತಾರೆ ಇಲ್ಲಿ ಹೇಗೇಗೋ ಹೀಗೆ, ಇದು ಸೆಂಟ್ರಲ್ ಸೆಲ್ ಹಿಂಗೆಲ್ಲ ಬರೆದ್ಬಿಟ್ರೆ ಅವ್ರಿಗೆ ಓದೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಸೊ ಇವ್ಯಾಲ್ಯೂಯೇಟ್ ಮಾಡೋರಿಗೆ ತುಂಬ ಕಷ್ಟ ಆಗುತ್ತೆ ಅದನ್ನ ಇದು ಮಾಡೋದು. ಸೊ ಕ್ಲೀನಾಗಿ ಒಂದು ಅರೇಂಜ್ಮೆಂಟ್ ಮಾಡಿಕೊಂಡು ಎಲ್ಲನೂ ಒಂದೇ ಸೈಡಲ್ಲಿ ಕ್ಲೀನಾಗಿ ಬರೆಯೋದನ್ನ ಹ್ಯಾಬಿಟ್ ಮಾಡ್ಕೊಳ್ಳಿ. ಸೊ ಯೂಶ್ವಲಿ ಇಟ್ ಶುಡ್ ಬಿ ಆನ್ ರೈಟ್ ಸೈಡ್. ಇಟ್ಸ್ ನಾಟ್ ಅ ರೂಲ್, ಬಟ್ ಏಸ್ಥೆಟಿಕ್ಸ್ ಮತ್ತು ಇದಕ್ಕೆ ನೋಡೋದಾದರೆ ಅದು ರೈಟ್ ಸೈಡಲ್ಲಿ ಇದ್ದರೆ ಕ್ಲೀನಾಗಿ ಕಾಣಿಸುತ್ತೆ ಮತ್ತು ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡಬಹುದು. ಓಕೆ, ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಮಕ್ಕಳೇ. ಇದು 2 ಮಾರ್ಕ್ಸಿನ ಕ್ವೆಶನ್ ಅಷ್ಟೇ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಜೀಟೋಗ್ಯಾಮಿ ಆ್ಯಂಡ್ ಝೀನೋಗ್ಯಾಮಿ. ತುಂಬ ಇದು ರಿಪೀಟ್ ಆಗುತ್ತೆ. ಸೊ ಇದನ್ನು ಕೇಳ್ತಾರೆ. ಏನು ಜೀಟೋಗ್ಯಾಮಿ ಅಂದರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ದ ಆಂಥರ್ ಆಫ್ 1 ಫ್ಲವರ್ ಟು ದ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಆಫ್ ದ ಸೇಮ್ ಪ್ಲಾಂಟಲ್ಲಿ ಆಗುವಂತಹ ಪ್ರಾಸೆಸ್ ಇದು. ಝೀನೋಗ್ಯಾಮಿ ಅಂದರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ಆಂಥರ್ ಆಫ್ 1 ಫ್ಲವರ್ ಟು ದ ಸ್ಟಿಗ್ಮಾ ಆಫ್ ಫ್ಲವರ್ ಆನ್ ದ ಡಿಫ್ರೆಂಟ್ ಪ್ಲಾಂಟ್ ಆಫ್ ದ ಸೇಮ್ ಸ್ಪೀಷೀಸ್. ಒಂದೇ ಪ್ಲಾಂಟಲ್ಲಿ ಆಗುವಂಥದ್ದು, ಇದು ಬೇರೆ ಬೇರೆ ಪ್ಲಾಂಟಲ್ಲಿ ಆಗುವಂಥದ್ದು. 2 ಮಾರ್ಕ್ಸಿಗೆ ಕೇಳಿರೋದ್ರಿಂದ ಒಂದು ಎಕ್ಸಾಂಪಲ್ ಏನು ಬೇಡ ಎಕ್ಸಾಂಪಲ್ಲು, ಬಟ್ ಕೇಳಿದ್ರೆ 2 ಪಾಯಿಂಟ್ ಇರಬೇಕಿಲ್ಲಿ ಆ್ಯಕ್ಚುಲಿ. ಸೊ ಎಕ್ಸಾಂಪಲ್ ಏನು ಯೂಶ್ವಲಿ ಕೇಳಲ್ಲ. ಸೊ 2 ಪಾಯಿಂಟ್ ಇರಲಿ. ಸೊ ಜೆನೆಟಿಕಲಿ ಸಿಮಿಲರ್ ಟು ಸೆಲ್ಫ್ ಪಾಲಿನೇಷನ್. ಯಾಕೆ ಅಂದರೆ ಇದು ಸೇಮ್ ಪ್ಲಾಂಟಲ್ಲಿ ಆಗುವಂತಹ ಪ್ರೋಸೆಸ್. ಇದು ಜೆನೆಟಿಕ್ ವೇರಿಯೇಷನ್ಸ್ ಆಗುತ್ತೆ, ಯಾಕಂದರೆ ಸೇಮ್ ಸ್ಪೀಷೀಸಲ್ಲಿ ಆಗುತ್ತೆ, ಬಟ್ ಡಿಫ್ರೆಂಟ್ ಪ್ಲಾಂಟ್ಸ್ ಆರ್ ಇನ್ವಾಲ್ವ್ಡ್ ಇದರಲ್ಲಿ. ಸೊ ಇಷ್ಟು ಬರಿಬೇಕಾಗುತ್ತೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಮಕ್ಕಳೇ. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಆರ್ ಇನ್ವೇರಿಯಬ್ಲಿ ಆಟೋಗ್ಯಾಮಸ್, ಜಸ್ಟಿಫೈ ದ ಸ್ಟೇಟ್ಮೆಂಟ್. ಸೊ ಯಾಕೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸು ಗ್ಯಾಮಸ್ಸೇ ಆಗುತ್ತೆ ಅಂತ? ಯಾಕಂದರೆ ಸೆಲ್ಫ್ ಪಾಲಿನೇಷನ್ನೇ ಆಗುತ್ತೆ ಅದರಲ್ಲಿ. ಯಾಕೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ದಟ್ ಡು ನಾಟ್ ಓಪನ್ ಅಟ್ ಆಲ್? ನಿಮ್ಗೆ ಗೊತ್ತು ಅದು ಓಪನ್ನೇ ಆಗೋದಿಲ್ಲ. ಯಾಕಾಗಲ್ಲ? ಬಿಕಾಸ್ ದ ಫ್ಲವರ್ಸ್ ರಿಮೇನ್ ಕ್ಲೋಸ್ಡ್ ಆ್ಯಂಡ್ ಪೋಲರ್. ಅದಕ್ಕೆ ಅದರಲ್ಲಿ ಆಟೋಗ್ಯಾಮಿ ಇಸ್ ಇನ್ನೆವಿಟಬಲ್, ಆಗೇ ಆಗುತ್ತೆ. ಯಾಕೆ? ಸಿನ್ಸ್ ದ ಫ್ಲವರ್ಸ್ ರಿಮೇನ್ ಕ್ಲೋಸ್ಡ್, ಪೋಲನ್ ಕೆನ್ ನಾಟ್ ರೀಚ್ ಅನದರ್ ಫ್ಲವರ್. ಒಂದು ಫ್ಲವರ್ ಬೈಸೆಕ್ಷುವಲ್ ಫ್ಲವರ್ ಕ್ಲೋಸ್ ಆಗಿಬಿಟ್ರೆ ಅದರಲ್ಲಿ ಪೋಲನ್ ಗ್ರೇನ್ಸು ಬೇರೆ ಕಡೆಗೆ ಹೋಗೋದಕ್ಕೆ ಆಪ್ಷನ್ನೇ ಇಲ್ಲ ಅಲ್ವಾ. ಸೊ ಇಟ್ ಹ್ಯಾಸ್ ಟು ಗೋ ಟು ದ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. ಸೊ ಸೇಮ್ ಫ್ಲವರ್ಗೆ ಹೋಗಬೇಕು. ಸೊ ಅಲ್ಲಿ ಸೆಲ್ಫ್ ಪಾಲಿನೇಷನ್ನೇ ಆಗಬೇಕು. ಆ್ಯಂಡ್ ಆಂಥರ್ ಆ್ಯಂಡ್ ಸ್ಟಿಗ್ಮಾ ಲೈಕ್ ಕ್ಲೋಸ್ ಟು ಈಚ್ ಅದರ್. ಸೊ ಇದೆಲ್ಲ ಅಡ್ಯಾಪ್ಟೇಷನ್ಸ್ ದಟ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಮೇಕ್ ಟು ರಿಟೇನ್ ದಟ್ ಸೆಲ್ಫ್ ಪಾಲಿನೇಷನ್ ಪ್ರಾಸೆಸ್. ಸೊ ಏನಾಗುತ್ತೆ, ಆಂಥರ್ ಮತ್ತು ಸ್ಟಿಗ್ಮಾ ತುಂಬ ಕ್ಲೋಸ್ ಆಗಿ ಇರುತ್ತೆ. ಸೊ ಏನಾಗುತ್ತೆ, ಸೊ ಪೋಲನ್ ಇಸ್ ಟ್ರಾನ್ಸ್ಫರ್ ಟು ದ ಸೇಮ್ ಫ್ಲವರ್ಗೆ ಹೋಗಿ ಟ್ರಾನ್ಸ್ಫರ್ ಆಗುತ್ತೆ. ದೆನ್ ಹೆನ್ಸ್ ಸೆಲ್ಫ್ ಪಾಲಿನೇಷನ್
ಇಸ್ ಸೆಟನ್ ಅಂಡ್ ಡಸ್ ನಾಟ್ ರಿಕ್ವೈರ್ ಎನಿ ಪಾಲಿನೇಟಿಂಗ್ ಏಜೆಂಟ್ಸ್. ಸೊ ಈ ಥರ ಫ್ಲವರ್ಸ್ಗೆ, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಗೆ ಯಾವುದೇ ರೀತಿ ಸೆಲ್ಫ್ ಪಾಲಿನೇಷನ್ನೇ ಬೇಕಾಗಿರೋದ್ರಿಂದ ಯಾವುದೇ ರೀತಿ ಪಾಲಿನೇಟರ್ಸ್ ಪಾಲಿನೇಟಿಂಗ್ ಏಜೆಂಟ್ಸು ಬೇಕಾಗೋದಿಲ್ಲ. ಸೊ ಯಾವ್ಯಾವ ಪ್ಲಾಂಟ್ಸಲ್ಲಿ ಆಗುತ್ತೆ ಇದು ಅಂದರೆ ಕಾಮೆಲಿನಾ ಮತ್ತು ಆಕ್ಸಾಲಿಸ್, ವಿಯೋಲಾ ಇದೆಲ್ಲದ್ರಲ್ಲೂ ಈ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಆಟೋಗ್ಯಾಮಿನ ನೋಡಬಹುದು. ಸೊ ಇಷ್ಟು ಎಕ್ಸ್ಪ್ಲನೇಷನ್ 3 ಮಾರ್ಕ್ಸ್ಗೆ ಬರೀಬೇಕು. ಸೊ ಒಂದು ಪಿಕ್ಚರ್ ಕೊಟ್ಬಿಟ್ಟು ಏಜೆಂಟ್ಸ್ ಆಫ್ ಪಾಲಿನೇಷನ್ ಟಾಪಿಕ್ ಮೇಲೆ ಒಂದು ಕ್ವೆಶನ್ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಅನ್ಸ್ಬಹುದು ಕೆಲವರಿಗೆ. ಸೊ ಪಿಕ್ಚರ್ ರಿಲೇಟೆಡ್ ಟು ಪಾಲಿನೇಷನ್ ಇಸ್ ಗಿವನ್ ಬಿಲೋ. ಅವರೇ ಹೇಳಿದ್ದಾರೆ. ಸೊ ಬಿ ಇಸ್ ಸಿಟ್ಟಿಂಗ್ ಆನ್ ಅ ಫ್ಲವರ್. ಏನಿದೆ ಕ್ವಶನ್ನು, ವಿಲ್ ದಿಸ್ ಪಾಲಿನೇಷನ್ ಕನ್ಫರ್ಮ್ಸ್ ಫರ್ಟಿಲೈಸೇಷನ್. ಸೊ ಪಾಲಿನೇಷನ್ ಆ್ಯಂಡ್ ಫರ್ಟಿಲೈಸೇಷನ್ ಎರಡು ಡಿಫ್ರೆಂಟ್ ಪ್ರಾಸೆಸ್. ಸೊ ಪಾಲಿನೇಷನ್ ಆದಮೇಲೆ ಫರ್ಟಿಲೈಸೇಷನ್ ಆದರೂ ಆಗಬಹುದು, ಇಲ್ಲದೇ ಇದ್ರೂ ಇಲ್ಲ. ಇಟ್ಸ್ ಅ ಮ್ಯಾಟ್ರ್ ಆಫ್ ಚಾನ್ಸ್. ಸೊ ಫರ್ಟಿಲೈಸೇಷನನ್ನು ನಾವು ಮ್ಯಾಟ್ರ್ ಆಫ್ ಚಾನ್ಸ್ ಅಂತ ಹೇಳ್ತೀವಿ. ವಿ ಆಲ್ ಆರ್ ಹಿಯರ್, ವಿ ಆರ್ ಎಕ್ಸಿಸ್ಟೆಡ್ ಹಿಯರ್ ಬಿಕಾಸ್ ವಿ ಆರ್ ಆಲ್ ಹ್ಯಾಪನ್ ಬಿಕಾಸ್ ಆಫ್ ಮ್ಯಾಟ್ರ್ ಆಫ್ ಚಾನ್ಸ್ ಫ್ಯಾಕ್ಟರಿಂದ ಆಗಿರೋದು ಫರ್ಟಿಲೈಸೇಷನ್. ಸೊ ಎಂಬ್ರಿಯೋ ಬರೋದು ಚಾನ್ಸ್ ಫ್ಯಾಕ್ಟರಿಂದ. Here, what is pollination? What is the question? Pollination ಫರ್ಟಿಲೈಸೇಷನ್ನ ಮಾಡೇ ಮಾಡುತ್ತಾ ಅಂತ ಇಲ್ಲ. ಪಾಲಿನೇಷನ್ ಆದಮೇಲೆ ಫರ್ಟಿಲೈಸೇಷನ್ ಆಗಲೇಬೇಕು ಅಂತ ಇಲ್ಲ. ಯಾಕೆ? ಬಿಕಾಸ್ ಪಾಲಿನೇಷನ್ ಡಸ್ ನಾಟ್ ಕನ್ಫರ್ಮ್ ದಿಸ್. ವೈ? ಪಾಲಿನೇಷನ್ ಇಸ್ ಓನ್ಲಿ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ. ಆಂಥರಿಂದ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಗುವಂಥದ್ದು ಪೋಲನನ್ನು ಪಾಲಿನೇಷನ್ ಅಂತ ಕರಿತೀವಿ. ವಾಟ್ ಇಸ್ ಫರ್ಟಿಲೈಸೇಷನ್? ಇಟ್ ಇಸ್ ದ ಫ್ಯೂಷನ್ ಆಫ್ ದಿಸ್ ಆಂಥರ್ ಅಂಡ್ ಸ್ಟಿಗ್ಮಾ ಅಲ್ವಾ? ಸಾರಿ, ಆಂಥರ್ ಅಂಡ್ ಎಗ್ ಪಾಲನ್ ಗ್ರೈನು ಮತ್ತು ಎಗ್ ಎರಡು ಫ್ಯೂಸ್ ಆಗುವಂಥ ಪ್ರಾಸೆಸ್ಗೆ ಎಂಬ್ರಿಯೋ ಆದರೆ ಅದಕ್ಕೆ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಫರ್ಟಿಲೈಸೇಷನ್ ಅಕರ್ಸ್ ಓನ್ಲಿ ಇಫ್ ಇಲ್ಲಿ 3 ಪ್ರಾಸೆಸ್ ಆಗಬೇಕು ಫರ್ಟಿಲೈಸೇಷನ್ ಆಗಬೇಕಂದ್ರೆ. ಯಾವ್ಯಾವುದು? ಪೋಲನ್ ಗ್ರೈನು ಫಸ್ಟು ಸ್ಟಿಗ್ಮಾ ಮೇಲೆ ಜರ್ಮಿನೇಟ್ ಆಗಬೇಕು. ಅದು ಜರ್ಮಿನೇಟ್ ಆಗಬೇಕಂದ್ರೆ ಕೆಮಿಕಲ್ ಸಿಗ್ನಲ್ಸ್ ಅದರ ಮಧ್ಯೆ ಆಗಿ ಅದು ಕಂಪ್ಯಾಟಬಲ್ ಆಗಿದೆ ಅಂತ ಅನಿಸಿದ್ರೆ ಮಾತ್ರ ಜರ್ಮಿನೇಷನ್ ಆಗುತ್ತೆ. ಸೊ ಸೆಕೆಂಡ್ ಪ್ರಾಸೆಸ್, ಪಾಲನ್ ಟ್ಯೂಬ್ ಶುಡ್ ಗ್ರೋ ಥ್ರೂ ದ ಸ್ಟೈಲಿನ ಮೂಲಕ ಅದು ಯಾವ ಪೋಲನ್ ಗ್ರೇನು ಜರ್ಮಿನೇಟ್ ಆಗಿತ್ತೋ ಅದು ಸ್ಟೈಲ್ ಮುಖಾಂತರ ಪೋಲನ್ ಗ್ರೇನು ಜರ್ಮಿನೇಟ್ ಆಗಿ ಸ್ಟೈಲ್ ಮುಖಾಂತರ ಬರಬೇಕು. ಬಂದು ಅದು ಪೋಲನ್ ಗ್ರೇನನ್ನು ತೊಗೊಂಡು ಬಂದು ಮೇಲ್ ಗ್ಯಾಮೆಟ್ಟು ಎಗ್ ಜೊತೆಗೆ ಫ್ಯೂಸ್ ಆಗಬೇಕು. ಇಷ್ಟು ಪ್ರಾಸೆಸ್ ಆದಮೇಲೆ ಫರ್ಟಿಲೈಸೇಷನ್ ಕನ್ಫರ್ಮ್ ಆಗುತ್ತೆ. ಸೊ ಸೆಕೆಂಡ್ ಕ್ವೆಶನ್ ಏನು ಕೇಳಿದ್ದಾರೆ, ವಾಟ್ ಈಸ್ ದ ಫ್ಲೋರಲ್ ರಿವಾರ್ಡ್ ಪ್ರೊವೈಡೆಡ್ ಬೈ ದ ಪ್ಲಾಂಟ್ ಟು ದ ಇನ್ಸೆಕ್ಟ್ ಟು ರಿವಿಸಿಟ್? ಯು ನೋ ವಾಟ್ ಈಸ್ ಫ್ಲೋರಲ್ ರಿವಾರ್ಡ್ಸ್ ಅಂದರೆ ಆ ಒಂದು ಪ್ಲಾಂಟ್ ಪಾಲಿನೇಟರ್, ಇಟ್ ಕುಡ್ ಬಿ ಇನ್ಸೆಕ್ಟ್ ಆರ್ ಅನಿಮಲ್ ಆರ್ ಎನಿಥಿಂಗ್, ಯೂಶ್ವಲಿ ಇನ್ಸೆಕ್ಟ್ಸು ಆ ಪಾಲಿನೇಷನ್ ಪ್ರಾಸೆಸನ್ನು ಮಾಡೋದಕ್ಕೆ ಅದಕ್ಕೇನಾದರೂ ಒಂದು ಅದಕ್ಕೆ ಬೇಕಲ್ವಾ? ಈಗ ನೆಕ್ಟರ್ ಸಿಗಬೇಕು ಫ್ಲವರಿಂದ, ಅಥವಾ ಏನಾದರೂ ಒಂದು ಪೋಲನ್ ಗ್ರೀನ್ ಸಿಗಬೇಕು, ಏನೋ ಒಂದು ಸಿಗೋದ್ರಿಂದ ಅದು ಮಾಡುತ್ತೆ. ಸೊ ಆ ರಿವಾರ್ಡ್ ಏನೇನು ಅಂದರೆ ನೆಕ್ಟರ್ ಇರಬಹುದು ಅಥವಾ ಪೋಲನ್ ಗ್ರೀನ್ ಇರ್ಬೋದು. ಇದೆಲ್ಲ ರಿವಾರ್ಡ್ಸು ಪ್ಲಾಂಟ್ಸ್ಗೆ. ಈ ಒಂದು ಪಾಲಿನೇಷನ್ನ ಪ್ಲಾಂಟ್ಸ್ಗೆ ಮಾಡಿಕೊಟ್ಟಿದ್ದಕ್ಕೆ ಇನ್ಸೆಕ್ಟ್ಸ್ಗೆ ಈ ಒಂದು ರಿವಾರ್ಡ್ ಸಿಗುತ್ತೆ. ದೆನ್ ಥರ್ಡ್ ಕ್ವೆಶನ್ ಏನು ಕೇಳಿದ್ದಾರೆ, ಮೆನ್ಷನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ಲವರ್ಸ್ ಇನ್ ದೀಸ್ ಪಾಲಿನೇಷನ್ ಅದರ್ ದ್ಯಾನ್ ಫ್ಲೋರಲ್ ರಿವಾರ್ಡ್ಸ್. ಸೊ ಈ ಥರ ಒಂದು ಫ್ಲವರ್ಸು ಯಾವೆಲ್ಲ ಫ್ಲವರ್ಸಲ್ಲಿ ಈ ಥರ ಇನ್ಸೆಕ್ಟ್ಸಿಂದ ಪಾಲಿನೇಷನ್ ಆಗುತ್ತೆ, ಆ ಫ್ಲವರ್ಸಲ್ಲಿ ಏನೇನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಸೊ ಆಬ್ವಿಯಸ್ಲಿ ಈ ಎಲ್ಲ ಫ್ಲವರ್ಸನ್ನು ಇನ್ಸೆಕ್ಟ್ಸನ್ನು ಅಟ್ರ್ಯಾಕ್ಟ್ ಮಾಡಬೇಕಲ್ವಾ? ಹೇಗೆ ಅಟ್ರ್ಯಾಕ್ಟ್ ಮಾಡುತ್ತೆ ಅದು? ಬಿಕಾಸ್ ಇಟ್ ವಿಲ್ ಬಿ ಹ್ಯಾವಿಂಗ್ ಲಾರ್ಜ್ ಆ್ಯಂಡ್ ಬ್ರೈಟ್ ಕಲರ್ ಫ್ಲವರ್ಸ್. ಸೊ ಬ್ರೈಟ್ ಕಲರ್ ಫ್ಲವರ್ಸ್ ಇರೋದ್ರಿಂದ ಇನ್ಸೆಕ್ಟ್ಸು ಅದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಸೆಕೆಂಡ್ ಇಸ್ ದಟ್ ಇಟ್ ಶುಡ್ ಬಿ ಫ್ರೇಗ್ರೆನ್ಸ್ ಇರಬೇಕು. ಸೊ ಅದರಲ್ಲಿ ತುಂಬಾ ಒಂಥರ ಫ್ರೇಗ್ರೆನ್ಸ್ ಇರೋದ್ರಿಂದ, ಸ್ಮೆಲ್ ಇರೋದ್ರಿಂದ, ಸ್ಟ್ರಾಂಗ್ ಸ್ಮೆಲ್, ಇಟ್ಸ್ ನಾಟ್ ಪಂಜೆಂಟ್ ಓಡರ್, ವೆರಿ ಪ್ಲೆಸೆಂಟ್ ಓಡರ್ ಇರುತ್ತೆ. ಆ ಪ್ಲೆಸೆಂಟ್ ಓಡರ್ ಇರೋದ್ರಿಂದ ಅದು ಇನ್ಸೆಕ್ಟ್ಸನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಈಸಿಯಾಗಿ. ದೆನ್ ಇಟ್ ಪ್ರೊಡ್ಯೂಸಸ್ ಸ್ಟಿಕ್ಕಿ ಪೋಲನ್ ಗ್ರೇನ್, ಸೊ ದಟ್ ಇನ್ಸೆಕ್ಟ್ಸ್ ಅದ್ರ ಮೇಲೆ ಕೂತ್ಕೊಂಡಾಗ ಸ್ಟಿಗ್ಮಾ ಮೇಲೆ ಅದ್ರ ಕಾಲ್ಗಳಿಗೆ ಯೂಶಲಿ ಅದು ಅಂಟ್ಕೊಳ್ಳುತ್ತೆ ಪೋಲನ್ ಗ್ರೇನು. ಸೊ ದಟ್ ಅನ್ನೋಯಿಂಗ್ಲಿ ಇಫ್ ಇಟ್ ಗೋಸ್ ಅಂಡ್ ಸಿಟ್ಸ್ ಆನ್ ಅದರ್ ಪ್ಲಾಂಟ್ ಆಫ್ ದ ಸೇಮ್ ಸ್ಪೀಷೀಸ್, ಅಲ್ಲಿ ಪಾಲಿನೇಷನ್ ಆಗುತ್ತೆ. ಆಮೇಲೆ ಫರ್ಟಿಲೈಸೇಷನ್ ಆಗಬೇಕಾ ಬೇಡವಾ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಸ್ಟಿಗ್ಮಾ ಇಸ್ ಯೂಶಲಿ ಸ್ಟಿಕ್ಕಿ. ದೆನ್ ಇಟ್ ಶುಡ್ ಹ್ಯಾವ್ ನೆಕ್ಟರ್. ಸ್ಟಿಗ್ಮಾ ಕೂಡ ಸ್ಟಿಕ್ಕಿ ಆಗಿರಬೇಕು ಆ್ಯಂಡ್ ನೆಕ್ಟರ್ ಗ್ಲ್ಯಾಂಡ್ಸು ಇರಲೇಬೇಕು. ಯಾಕಂದರೆ ದಟ್ ಇಸ್ ದ ರಿವಾರ್ಡ್ that insects are expecting from plants in turn for pollination. So this is all about the question that we discussed. Then coming to the next question, some angiospermic plants pollinate only with the help of wind. So wind pollination ಗೆ ಏನೇನೆಲ್ಲ modifications ಮಾಡ್ಕೊಂಡಿದೆ ಒಂದು ಪ್ಲಾಂಟು. ಯಾಕೆ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ angiospermic plants ಅಲ್ಲಿ ಬರೀ ವಿಂಡಿಂದನೇ ಪಾಲಿನೇಷನ್ ಆಗುತ್ತೆ ಅಂತ ಎಷ್ಟು ಮಾರ್ಕಿಗೆ? 3 ಮಾರ್ಕಿಗೆ ಕೇಳಿದ್ದಾರೆ. ಸೊ ಏನು ಮಾಡಿಫಿಕೇಶನ್ಸ್? ಸೊ ಡ್ಯೂ ಟು ದ ಸ್ಪೆಸಿಫಿಕ್ ಅಡ್ಯಾಪ್ಟೇಷನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್, ಅನಿಮೋಫಿಲಿ ಅಂತಂದರೆ ವಿಂಡ್ ಪಾಲಿನೇಷನ್ ಆಗುತ್ತೆ. ವಾಟ್ ಆರ್ ದ ಅಡ್ಯಾಪ್ಟೇಷನ್ಸ್ ಫಾರ್ ಅನಿಮೋಫಿಲಿ? ಫಸ್ಟ್ ಇಸ್ ಲ್ಯಾಕ್ ಆಫ್ ಅಟ್ರಾಕ್ಟಿವ್ ಫೀಚರ್ಸ್ ಫಾರ್ ಇನ್ಸೆಕ್ಟ್ಸ್ ಆ್ಯಂಡ್
ಅನಿಮಲ್ಸ್. ಸೊ ಇದರಲ್ಲಿ ಯಾವುದೇ ಥರದ ಲಾರ್ಜ್ ಬ್ರೈಟ್ ಫ್ಲರ್ಸ್ ಇರೋದಿಲ್ಲ, ನೆಕ್ಟರ್ ಗ್ಲ್ಯಾನ್ಸ್ ಇರೋದಿಲ್ಲ, ಸ್ಟಿಕ್ಕಿ ಇದು ಸ್ಟಿಗ್ಮಾ ಇರೋದಿಲ್ಲ, ಪೋಲನ್ ಗ್ರೀನ್ಸ್ ಏನೂ ಇರೋದಿಲ್ಲ, ಸ್ಟಿಕ್ಕಿ ಪೋಲನ್ ಗ್ರೀನ್ಸ್ ಇರೋದಿಲ್ಲ. ಸೊ ರಾದರ್ ಇದರಲ್ಲಿ ಏನಾಗುತ್ತೆ, ಅದೇ ಬ್ರೈಟ್ ಕಲರ್ಸ್ ಎಲ್ಲ ಇರೋದಿಲ್ಲ, ಬಟ್ ಇದರಲ್ಲಿ ಲಾರ್ಜ್ ಅಮೌಂಟ್ ಆಫ್ ಪೋಲನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಯಾಕೆ? ಇದು ಲೈಟ್ ವೆಯ್ಟ್ ಇರೋಂತಹ ಪೋಲನ್ಸ್ ಆಗಿರೋಂಥದ್ದು. ಸೊ ವಿಂಡಲ್ಲಿ ವಿಂಡ್ ಬ್ಲೋ ಆಗಿದ ತಕ್ಷಣವೇ ಇಟ್ ಶುಡ್ ಬಿ ಸೋ ಲೈಟ್ ದಟ್ ಇಟ್ ವಿಲ್ ಬ್ಲೋ ಇನ್ ದ ವಿಂಡಲ್ಲಿ ಅದು ಬ್ಲೋ ಆಗಬೇಕು. ಕೆಲವು ವೇಸ್ಟ್ ಆಗಬಹುದು, ಕೆಲವು ಪಾಲಿನೇಷನ್ ಆಗಬಹುದು. ಸೊ ಇನ್ ಕೇಸ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದು ಜಾಸ್ತಿ ಪೋಲನ್ ಗ್ರೇನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹ್ಯೂಜ್ ಕ್ವಾಂಟಿಟಿ ಆಫ್ ಲೈಟ್ ಆ್ಯಂಡ್ ಡ್ರೈ ಪೋಲನ್ನ ಪ್ರೊಡ್ಯೂಸ್ಡ್. ದೆನ್ ಫ್ಲವರ್ ಸ್ಟ್ರಕ್ಚರ್ ಹೇಗಿರುತ್ತೆ? ಯೂಶ್ವಲಿ ತುಂಬ ಸ್ಮಾಲ್ ಆಗಿರುತ್ತೆ, ಅದು ಅಷ್ಟೊಂದು ಈಸಿಯಾಗಿ ಕಾಣಿಸಲ್ಲ ಕಣ್ಣಿಗೆ, ಆ್ಯಂಡ್ ಪೆಟಲ್ಸ್ ಏನೂ ಇರೋದಿಲ್ಲ, ಎಕ್ಸ್ಪೋಸ್ ಸ್ಟಿಗ್ಮಾ ಇರುತ್ತೆ. ಸೊ ದಟ್ ವಿಂಡಲ್ಲಿ ಬೇರೆ ಒಂದು ಪೋಲನ್ ಗ್ರೀನು ಬಂದು ಅದ್ರ ಮೇಲೆ ಈಸಿಯಾಗಿ ಕೂತ್ಕೊಳ್ಳುತ್ತೆ ಅಂತ. ದೆನ್ ಲಾಸ್ಟ್ ಇಸ್ ಹ್ಯಾಬಿಟ್ಯಾಟ್. ಯೂಶಲಿ ಎಲ್ಲಿ ವಿಂಡ್ಗೆ ಎಕ್ಸ್ಪೋಸ್ ಆಗಿ ಇರೋಂಥದ್ದು ಎಲ್ಲಾಗುತ್ತೆ? ಯೂಶಲಿ ಓಪನ್ ಏರಿಯಾಸಲ್ಲಿ ಈ ಥರ ವಿಂಡ್ಸ್ಗೆ ಎಕ್ಸ್ಪೋಸ್ ಆಗಿರುತ್ತೆ. ಎಲ್ಲೆಲ್ಲಿ ಇದನ್ನು ನೋಡ್ತೀವಿ? ವೀಟ್ ಇರಬಹುದು, ಗ್ರಾಸ್ ಇರಬಹುದು. ಈ ಗ್ರಾಸ್ ಫ್ಯಾಮಿಲಿಗೆ ಸೇರಿದಂತಹ ವೀಟು, ಮೇಝು ಇದೆಲ್ಲನೂ ಯೂಶಲಿ ಓಪನ್ ಗ್ರೌಂಡ್ಸಲ್ಲಿ ಇರುತ್ತಲ್ವ, ಅದು ಎಲ್ಲದರಲ್ಲೂ ಏನಾಗುತ್ತೆ? ವಿಂಡ್ ಪಾಲಿನೇಷನ್ ಆಗುತ್ತೆ. ಸೊ ದಟ್ ಈಸ್ ಅನ್ ಅಡ್ಯಾಪ್ಟೇಷನ್ ಫಾರ್ ಎನಿಮೋಫಿಲಿ. So moving to next question, list the features required for the flower pollinated by wind. Again, ಇಲ್ಲಿ ಫೀಚರ್ಸ್ ಏನೇನು ಅಂತ ಕೇಳಿದ್ದಾರೆ. ಫ್ಲವರ್ಸ್ಗೆ ಏನೇನು ಫೀಚರ್ಸ್ ಇರಬೇಕು? ಸ್ಮಾಲ್ ಇನ್ಕಾನ್ಸ್ಪೀಷಿಯಸ್ ಆ್ಯಂಡ್ ಡಲ್ ಕಲರ್ಡ್ ಫ್ಲವರ್ಸ್ ಇರಬೇಕು, ಫ್ರೇಗ್ರೆನ್ಸ್ ಏನೂ ಬೇಕಾಗಿಲ್ಲ, ನೆಕ್ಟರು ಇರಬೇಕಾಗಿಲ್ಲ. ದೆನ್ ಪೋಲನ್ ಗ್ರೀನ್ಸು ಹೇಳ್ದಂಗೆ ಲಾರ್ಜ್ ಕ್ವಾಂಟಿಟಿಯಲ್ಲಿರುತ್ತೆ, ವಿಚ್ ಇಸ್ ಲೈಟ್ ಆ್ಯಂಡ್ ಡ್ರೈ. ದೆನ್ ಸ್ಟಿಗ್ಮಾ ಏನಾಗಿರುತ್ತೆ? ಲಾರ್ಜ್ ಆಗಿರುತ್ತೆ, ಫೆದರಿ ಆಗಿರುತ್ತೆ, ಮತ್ತು ಎಕ್ಸ್ಪೋಸ್ಡ್ ಆಗಿರುತ್ತೆ. ಸೊ ಇಟ್ ಕ್ಯಾನ್ ಟ್ರ್ಯಾಪ್ ದ ಏರ್ಬೋರ್ನ್ ಪೋಲನ್ ಇನ್ ಟರ್ನ್. ಆ್ಯಂಡ್ ದೆನ್ ಲಾಂಗ್ ಆ್ಯಂಡ್ ವೆಲ್ ಎಕ್ಸ್ಪೋಸ್ಡ್ ಆ್ಯಂಥರ್ ಇರುತ್ತೆ, ವಿಚ್ ವಿಲ್ ಬಿ ಹ್ಯಾಂಗಿಂಗ್ ಔಟ್ಸೈಡ್ ದ ಫ್ಲವರ್, ಸೊ ದಟ್ ವಿಂಡ್ ಬಂದಿದ ತಕ್ಷಣ ಅದು ಬ್ಲೋ ಆಗುತ್ತೆ. ಸೊ ಯೂಶಲಿ ರೈಸ್, ಮೇಸ್, ವೀಟ್, ಗ್ರಾಸ್ ಫ್ಯಾಮಿಲಿಗೆ ಸೇರಿದಂತಹ ಎಲ್ಲ ಒಂದು ಪ್ಲಾಂಟ್ಸ್ಗೂ ಓಪನ್ ಏರಿಯಾದಲ್ಲಿ ಇದೆಲ್ಲನೂ ಇರುವಂಥದ್ದು. ಸೊ ದೀಸ್ ಆರ್ ದ ಮಾಡಿಫಿಕೇಶನ್ಸ್, ಫೀಚರ್ಸ್ ಆಫ್ ಫ್ಲವರ್ಸ್ ದಟ್ ವಿಂಡ್ pollinating flowers can or plants can adapt to. Okay, ಸೊ ನೆಕ್ಸ್ಟ್ ಕ್ವೆಶನ್ ಏನು? ಔಟ್ಬ್ರೀಡಿಂಗ್ ಡಿವೈಸಸ್. ಇದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಮಕ್ಕಳೇ. ಇದರಲ್ಲೂ ಬೇರೆ ಬೇರೆ ಥರ ಅಪ್ಲಿಕೇಶನ್ ಲೆವೆಲಲ್ಲಿ ಕೇಳ್ತಾರೆ. ಸೊ ನೋಡ್ಕೊಳ್ಳಿ ಹೇಗೆಲ್ಲ ಕ್ವೆಶನ್ ಕೇಳಿದ್ದಾರೆ ಅಂತ. ಸೊ ದ ಕ್ವೆಶನ್ ಇಸ್ ಅಬೌಟ್ 5 marks ಕ್ವೆಶನ್ನು. ಫ್ಲವರಿಂಗ್ ಪ್ಲಾಂಟ್ಸ್ ಹ್ಯಾವ್ ಡೆವಲಪ್ಡ್ ಮೆನಿ ಡಿವೈಸಸ್ ಟು ಡಿಸ್ಕರೇಜ್ ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಎನ್ಕರೇಜ್ ಕ್ರಾಸ್ ಪಾಲಿನೇಷನ್. ಕಮೆಂಟ್. ಅದೇ ಕ್ವೆಶನ್ನ ಹೀಗೂ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ಡಿಫ್ರೆಂಟ್ ಔಟ್ಬ್ರೀಡಿಂಗ್ ಡಿವೈಸಸ್ ದಿಸ್ ಇಸ್ ಔಟ್ಬ್ರೀಡಿಂಗ್ ಡಿವೈಸಸ್, ನಾಟ್ ಜಸ್ಟ್ outbreeding devices developed by flowering plants. So direct question. ಸೊ ಪ್ರಾಸೆಸ್ ಏನು? ಸೆಲ್ಫ್ ಪಾಲಿನೇಷನ್ ಡಿಸ್ಕರೇಜ್ ಮಾಡೋದಕ್ಕೆ ಎಷ್ಟೊಂದು ಮೆಥಡ್ಸನ್ನು ಪ್ಲಾಂಟು ಅಡ್ಯಾಪ್ಟ್ ಮಾಡ್ಕೊಂಡಿದೆ. ಅದೇನೇನು ಅಂತ ಹೇಳಿದ್ರೆ ಕೇಳಿದ್ದಾರೆ ಕ್ವೆಶನು. ಸೊ ಫ್ಲವರಿಂಗ್ ಪ್ಲಾಂಟ್ಸ್ ಆಫ್ ಕೋರ್ಸ್ ದೇ ಡೆವಲಪ್ ಎ ಲಾಟ್ ಆಫ್ ಔಟ್ಬ್ರೀಡಿಂಗ್ ಡಿವೈಸಸ್ ಟು ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಟು ಪ್ರಮೋಟ್ ಕ್ರಾಸ್ ಪಾಲಿನೇಷನ್. ಇನ್ಬ್ರೀಡಿಂಗ್ ಡಿಪ್ರೆಷನನ್ನು ಅದು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಕಂಟಿನ್ಯೂಸ್ ಸೆಲ್ಫ್ ಪಾಲಿನೇಷನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ವೇರಿಯೇಷನ್ ಬೇಕಾಗಿರುತ್ತೆ. ನಾವು ಓದಿದ್ವಿ ಇದನ್ನು, ಇನ್ಹೆರಿಟೆನ್ಸಲ್ಲಿ ಓದಿದ್ವಿ ಅಲ್ವಾ, ವೇರಿಯೇಷನ್ ಬೇಕಾಗಿರುತ್ತೆ ಅದಕ್ಕೆ. ಸೊ ಕಂಟಿನ್ಯೂಸ್ ಸೆಲ್ಫ್ ಪಾಲಿನೇಷನ್ ಅವಾಯ್ಡ್ ಮಾಡ್ಕೊಳ್ಳುತ್ತೆ. ಹೇಗೆ ಮಾಡುತ್ತೆ? ಆ್ಯಂಥರ್ ಆ್ಯಂಡ್ ಸ್ಟಿಗ್ಮಾ ಎರಡೂ ಡಿಫ್ರೆಂಟ್ ಟೈಮಲ್ಲಿ ಮೆಚ್ಯೂರ್ ಆಗುತ್ತೆ. ಸೊ ದಟ್ ಕ್ರಾಸ್ ಪಾಲಿನೇಷನ್ಗೆ ಎನ್ಕರೇಜ್ ಆಗುತ್ತೆ, ಅದು ಸೆಲ್ಫ್ ಪಾಲಿನೇಷನ್ ಆಗೋದಿಲ್ಲ. ಸೊ ಇಟ್ ವಿಲ್ ಪ್ರಿವೆಂಟ್ ದ ಸೆಲ್ಫ್ ಪಾಲಿನೇಷನ್. ದೆನ್ ಆ್ಯಂಥರ್ ಆ್ಯಂಡ್ ಸ್ಟಿಗ್ಮಾ ಪ್ಲೇಸ್ಡ್ ಅಟ್ ಡಿಫ್ರೆಂಟ್ ಪೊಸಿಷನ್. ಸೊ ಅಲ್ಲೇನಿತ್ತು ಆ್ಯಂಥರ್ ಆ್ಯಂಡ್ ಸ್ಟಿಗ್ಮಾ ತುಂಬ, ಕ್ಲಿಸ್ಟೋಗ್ಯಾಮಿಯಲ್ಲಿ ಏನಿತ್ತು ಆ್ಯಂಥರ್ ಆ್ಯಂಡ್ ಸ್ಟಿಗ್ಮಾ ತುಂಬ ಕ್ಲೋಸ್ ಆಗಿ ಅಸೋಸಿಯೇಟ್ ಆಗಿತ್ತು. ಬಟ್ ಇಲ್ಲೇನಾಗುತ್ತೆ? ಆ್ಯಂಥರ್ ಆ್ಯಂಡ್ ಸ್ಟಿಗ್ಮಾ ಎರಡೂ ಡಿಫ್ರೆಂಟ್ ಪೊಸಿಷನಲ್ಲಿ ಇದೆ. ಸೊ ದಟ್ ದ ಪೋಲನ್ ಗ್ರೇನ್ ವಿಲ್ ನಾಟ್ ರೀಚ್ ದ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. ಆ ಥರ ರೀಚ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ದೀಸ್ ಆರ್ ದ ಅಡ್ಯಾಪ್ಟೇಷನ್ಸ್ ದಟ್ ಇಟ್ ಮೇಕ್ಸ್. ವಾಟ್ ಆರ್ ದ ಅದರ್ ಅಡ್ಯಾಪ್ಟೇಷನ್ಸ್? ಯೂನಿಸೆಕ್ಷುಯಾಲಿಟಿ. ಸೊ ಯೂನಿಸೆಕ್ಷುಯಾಲಿಟಿ ಅಂದರೆ ಬೈಸೆಕ್ಷುವಲ್ ಫ್ಲವರ್ಸ್ನ ಈ ಒಂದು ಅಡ್ಯಾಪ್ಟೇಷನಲ್ಲಿ ನೋಡೋದೇ ಇಲ್ಲ. ಸೊ ದಟ್ ಅದರ್ ಪ್ಲಾಂಟ್ಸಿಂದನೇ ಬರಬೇಕದು, ಪೋಲನ್ ಗ್ರೇನು. ಸೊ ಓನ್ಲಿ ಒನ್ ಇರುವಂಥದ್ದು, ಲೈಕ್ ಓನ್ಲಿ ಫಿಮೇಲ್ ಫ್ಲವರ್ಸ್ ಇರುವಂಥದ್ದು ಆರ್ ಮೇಲ್ ಫ್ಲವರ್ಸ್ ಇರುವಂಥದ್ದು. ಸೊ ಯೂನಿಸೆಕ್ಷುಯಾಲಿಟಿ ವಿಲ್ ಬಿ ಒನ್ ಆಫ್ ದ ಅಡ್ಯಾಪ್ಟೇಷನ್. ದೆನ್ ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ. ಇಟ್ಸ್ ಅ ಜೆನೆಟಿಕ್ ಮೆಕ್ಯಾನಿಸಮ್ ಇನ್ ವಿಚ್ ಪೋಲನ್ ಫ್ರಮ್ ದ ಸೇಮ್ ಪ್ಲಾಂಟು, ಈವನ್ ಇನ್ ಕೇಸ್ ಪಾಲಿನೇಷನ್ ಆಗಿ ಫರ್ಟಿಲೈಸೇಷನ್ಗೆ ಟ್ರೈ ಮಾಡಿದ್ರೂ ಅದು ಇನ್ಕಂಪ್ಯಾಟಬಲ್ ಆಗಿಬಿಡುತ್ತೆ. ಜೆನೆಟಿಕ್ ಮೆಕ್ಯಾನಿಸಮ್ ಇದು. ಸೊ ಅಲ್ಲಿ ಪೋಲನ್ ಜರ್ಮಿನೇಷನ್ ಆಗೋದೇ ಇಲ್ಲ. ನಾನು ಹೇಳಿದೆ, ಫರ್ಟಿಲೈಸೇಷನ್ ಆಗಬೇಕು ಅಂದರೆ ಫಸ್ಟು ಪೋಲನ್ ಗ್ರೇನು ಬಂದು ಸ್ಟಿಗ್ಮಾ ಮೇಲೆ ಕೂತ್ಕೋಬೇಕು, ಆಮೇಲೆ ಸ್ಟೈಲ್ ಮುಖಾಂತರ ಅದು ಜರ್ಮಿನೇಟ್
ಪರ್ಮಿಯೇಟ್ ಆಗಿ ಹೋಗಬೇಕು ಪೋಲನ್ ಟ್ಯೂಬ್. ಆ ಪೋಲನ್ ಟ್ಯೂಬಿಂದ ಪೋಲನ್ ಗ್ರೇನು ಒಳಗಡೆ ಹೋಗಿ ಎಗ್ ಸೆಲ್ಗೆ ಹೋಗಿ ಅದು ಫ್ಯೂಸ್ ಆಗಬೇಕು. ಸೊ ಈ ಎಲ್ಲ ಪ್ರೋಸೆಸ್ಸು ಆಗೋದೇ ಇಲ್ಲ, ಜರ್ಮಿನೇಷನ್ನೇ ಆಗೋದಿಲ್ಲ, ಅಲ್ಲಿನೇ ರಿಜೆಕ್ಟ್ ಮಾಡಿಬಿಡುತ್ತೆ. ಆ್ಯಂಡ್ ಫ್ಲವರ್ಸ್ ಹ್ಯಾವ್ ಡಿಫ್ರೆಂಟ್ ಲೆನ್ಸ್ ಆಫ್ ಸ್ಟೇಮನ್ ಆ್ಯಂಡ್ ಸ್ಟೈಲ್ಸ್ ಪ್ರಮೋಟಿಂಗ್ ಕ್ರಾಸ್ ಪಾಲಿನೇಷನ್. ಸೊ ಫ್ಲವರ್ಸ್ಗೆ ಡಿಫ್ರೆಂಟ್ ಲೆನ್ಸ್ ಆಫ್ ಸ್ಟೇಮನ್ ಆ್ಯಂಡ್ ಸ್ಟೈಲ್ ಇರುತ್ತೆ, ಸೊ ಅದು ಕ್ರಾಸ್ ಪಾಲಿನೇಷನ್ನ ಪ್ರಮೋಟ್ ಮಾಡುತ್ತೆ. ಸೊ ದೀಸ್ ಅಡ್ಯಾಪ್ಟೇಷನ್ಸ್ ಎನ್ಶ್ಯೂರ್ ಜೆನೆಟಿಕ್ ವೇರಿಯೇಷನ್. ಸೊ ಜೆನೆಟಿಕ್ ವೇರಿಯೇಷನ್ನ ಇದು ಎನ್ಶ್ಯೂರ್ ಮಾಡುತ್ತೆ. ಸೊ ಈ ಥರ ವರ್ಡ್ಸನ್ನು ನೀವು ಆದಷ್ಟು ಅಂಡರ್ಲೈನ್ ಮಾಡಿ. ಎಲ್ಲೇ ಈ ಥರ ಕ್ವೆಶನ್ಸ್ ಕೇಳಿದಾಗೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವರ್ಡ್ಸನ್ನ ಅಥವಾ ಜೆನೆಟಿಕ್ ವೇರಿಯೇಷನ್ ಇರಬಹುದು, ದೀಸ್ ಆರ್ ದ ಕೀ ವರ್ಡ್ಸ್, ರೈಟ್? ಸೊ ಈ ಥರದನ್ನು ಅಂಡರ್ಲೈನ್ ಮಾಡಿ. ಆ್ಯಂಡ್ ಎಕ್ಸಾಂಪಲ್ಸ್ ಎಲ್ಲಾದರೂ ತೋರಿಸ್ಬೇಕಾದ್ರೂ ಅಷ್ಟೇ ಅದನ್ನು ಅಂಡರ್ಲೈನ್ ಮಾಡಿ. ಇವಾಗ ನಾವು ಕ್ಲಿಸ್ಟೋಗ್ಯಾಮೆಲ್ ಡಿಸ್ಕಸ್ ಮಾಡಿದ್ವಿ, ಮತ್ತು ವಿಂಡ್ ಪಾಲಿನೇಟಿಂಗ್ ಫ್ಲವರ್ಸಲ್ಲಿ ಪ್ಲಾನ್ಸ್ ಯಾವ್ಯಾವುದು ಅಂತ ಡಿಸ್ಕಸ್ ಮಾಡಿದಾಗ ಅದೆಲ್ಲದಕ್ಕೂ ಅಂಡರ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ದಟ್ ವಿಲ್ ಕ್ಯಾಚ್ ಮೋರ್ ಮಾರ್ಕ್ಸ್. ಸೊ ಇದು ಬೆಟರ್ ಅಡ್ಯಾಪ್ಟಬಿಲಿಟಿಗೆ ಹೆಲ್ಪ್ ಮಾಡುತ್ತೆ. ಓಕೆ, ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಇಟ್ಸ್ ವೆಲ್ ಬೈ ಅಪ್ಲಿಕೇಶನ್ ಲೆವೆಲಲ್ಲಿದೆ ಮಕ್ಕಳೇ ಕ್ವೆಶನ್ನು. ಏನು ಕ್ವೆಶನ್ನು? ರೀಡ್ ದ ಬಿಲೋ ಗಿವನ್ ಸ್ಟೇಟ್ಮೆಂಟ್ ಆ್ಯಂಡ್ ಆನ್ಸರ್ ದ ಗಿವನ್ ಕ್ವೆಶನ್ಸ್. ಏನು ಕ್ವೆಶನ್ನು? ಸ್ಟೇಟ್ಮೆಂಟ್ ಫಸ್ಟ್ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ಆನ್ಸರ್ ಮಾಡಬೇಕು. ಅ ಬ್ರೀಡರ್ ಇಸ್ ಇಂಟ್ರೆಸ್ಟೆಡ್ ಇನ್ ಕ್ರಾಸಿಂಗ್ ಡಿಫ್ರೆಂಟ್ ಸ್ಪೀಷೀಸ್ ಆಫ್ ಪ್ಲಾಂಟ್ ಟು ಕಂಬೈನ್ ಡಿಸೈರಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಪ್ರೊಡ್ಯೂಸ್ ಕಮರ್ಷಿಯಲಿ ಸುಪೀರಿಯರ್ ವೆರೈಟಿ. So first question is, what major approach in crop improvement program would you suggest to the breeder to achieve this goal? So artificial hybridization is one of the method which is used to get the new variety of crop. Alva variation irunthadukke artificial hybridization na ಮಾಡ್ತಾರೆ. So that is the answer for this. Idu 1 mark. So then discuss in detail the technique involved in this process. So ನಿಮ್ಗೆ ಗೊತ್ತು emasculation and bagging ಬಗ್ಗೆ ಕೇಳಿದಿರಾ. emasculation ಅನ್ನು ನಾವು ಇನ್ಹೆರಿಟೆನ್ಸ್ ಅಲ್ಲೂ ಓದಿದ್ವಿ. ಸೊ ಇಮ್ಯಾಸ್ಕ್ಯುಲೇಷನ್ ಅಂದರೆ ಏನು? ಇಟ್ಸ್ ಜಸ್ಟ್ ದ ರಿಮೂವಲ್ ಆಫ್ ದ ಆಂಥರ್ ಫ್ರಮ್ ಬೈಸೆಕ್ಷುಯಲ್ ಪ್ಲಾಂಟ್ ಆರ್ ಬೈಸೆಕ್ಷುಯಲ್ ಫ್ಲವರ್ ಫ್ರಮ್ ಫೋರ್ಸೆಪ್ಸ್. ಫೋರ್ಸೆಪ್ಸಿಂದ ಅದ್ರದ್ದು ಆಂಥರನ್ನು ಯೂಶ್ವಲಿ ತೆಗೆದುಬಿಡ್ತಾರೆ, ಆಮೇಲೆ ಅದನ್ನು ಬ್ಯಾಗ್ ಮಾಡ್ತಾರೆ ಸ್ಟಿಗ್ಮಾಗೆ, ಆಮೇಲೆ ಡಿಸೈರ್ಡ್ ಪೋಲನ್ ಗ್ರೇನಿಂದ ಹೈಬ್ರಿಡ್ ಮಾಡ್ತಾರೆ. ಸೊ ದಟ್ ಇಟ್ ಸೆಲ್ಫ್ ಇಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ನಮಗೆ ಯಾವ ಕ್ಯಾರೆಕ್ಟರಿಸ್ಟಿಕ್ ಇರೋಂಥ ಪ್ಲಾಂಟ್ದು ಪೋಲನ್ ಬೇಕೋ ಅದನ್ನು ಹೋಗಿ ಆರ್ಟಿಫಿಷಿಯಲ್ ಆಗಿ ಹೈಬ್ರಿಡ್ ಮಾಡುವಂಥದ್ದು. So how it is done? It's a female parent bearing bisexual flowers. Usually ಅದರಲ್ಲಿ ಏನು ಮಾಡ್ತಾರೆ, ಆ್ಯಂಥರ್ಸನ್ನ ರಿಮೂವ್ ಮಾಡಿಬಿಡ್ತಾರೆ ಫ್ಲವರಿಂದ. ಹೇಗೆ? ಬಿಫೋರ್ ಆ್ಯಂಥರ್ ಡೈಹಿಸನ್ಸ್, ಆ್ಯಂಥರ್ ಡೈಹಿಸರ್ ಆಗೋದಕ್ಕಿಂತ ಮುಂಚೆ, ಆ್ಯಂಥರ್ ಡೈಹಿಸನ್ಸ್ ಆಗೋದಕ್ಕಿಂತ ಮುಂಚೆನೇ ಫೋರ್ಸೆಪ್ಸಿಂದ ಅದನ್ನು ರಿಮೂವ್ ಮಾಡಿಬಿಡ್ತಾರೆ. ಸೊ ದ್ಯಾಟ್ ಪ್ರಾಸೆಸ್ ಇಸ್ ಕಾಲ್ಡ್ ಎಸ್ ಎಮ್ಯಾಸ್ಕ್ಯುಲೇಷನ್. ಸೊ ಇದನ್ನು 2 ಮಾರ್ಕಿಗೂ ಕೇಳಬಹುದು, ವಾಟ್ ಈಸ್ ಎಮ್ಯಾಸ್ಕ್ಯುಲೇಷನ್ ಅಂತ. ದೆನ್ ಬ್ಯಾಗಿಂಗ್. ಸೊ ದಿಸ್ ಎಮ್ಯಾಸ್ಕ್ಯುಲೇಟೆಡ್ ಫ್ಲವರ್ ಇಸ್ ಕವರ್ಡ್ ವಿತ್ ಎ ಬ್ಯಾಗ್ ಟು ಪ್ರಿವೆಂಟ್ ದ ಕಂಟ್ಯಾಮಿನೇಷನ್ ಆಫ್ ಸ್ಟಿಗ್ಮಾ. ಸೊ ಇದನ್ನ ಬ್ಯಾಗಿಂದ ಕವರ್ ಮಾಡಿಬಿಡ್ತಾರೆ, ಸೊ ದಟ್ ದೇರ್ ವಿಲ್ ಬಿ ನೋ ಕಂಟ್ಯಾಮಿನೇಷನ್. ಆಮೇಲೆ ಡಿಸೈರ್ಡ್ ಇದರಿಂದ ಏನು ಮಾಡ್ತಾರೆ, ಸ್ಟಿಗ್ಮಾ ಆಫ್ ದ ಬ್ಯಾಕ್ ಫ್ಲವರಲ್ಲಿ ಏನು ಮಾಡ್ತಾರೆ, ಡಸ್ಟೆಡ್ ವಿತ್ ಮೆಚ್ಯೂರ್ ಪೋಲನ್ ಗ್ರೀನ್ಸ್ ಕಲೆಕ್ಟೆಡ್ ಫ್ರಮ್ ದ ಆಂಥರ್ ಆನ್ ದ ಸ್ಟಿಗ್ಮಾ. ಸೊ ಯಾವುದೇ ನಮಗೆ ಡಿಸೈರ್ಡ್ ಇದಿರತ್ತೆ ಪೋಲನ್ ಗ್ರೇನು, ಅದನ್ನು ತೊಗೊಂಡು ಬಂದು ಆ ಸ್ಟಿಗ್ಮಾ ಮೇಲೆ ಡಸ್ಟ್ ಮಾಡ್ತಾರೆ. ಸೊ ದಟ್ ವಾಟ್ ವಿಲ್ ಹ್ಯಾಪನ್, ದ ಫ್ಲವರ್ಸ್ ಆರ್ ರೀಬ್ಯಾಗ್ಡ್ ಆ್ಯಂಡ್ ಫ್ರೂಟ್ಸ್ ಆರ್ ಅಲೌಡ್ ಟು ಡೆವಲಪ್. ಆಫ್ಟರ್ ದಿಸ್ ಫರ್ಟಿಲೈಸೇಷನ್ ಪ್ರಾಸೆಸ್ ಆಗುತ್ತೆ, ಮತ್ತು ಫ್ರೂಟ್ಸನ್ನು ಡೆವಲಪ್ ಆಗೋದಕ್ಕೆ ಬಿಡ್ತಾರೆ. ಸೊ ದಿಸ್ ಇಸ್ ದ ಮೆಥಡ್ ಆಫ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಇದನ್ನು ಹೀಗೂ ಕೇಳಬಹುದು 3 ಮಾರ್ಕ್ಸಿಗೆ. ಡಿಫೈನ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಆರ್ ಜಸ್ಟ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಪ್ರಾಸೆಸ್ ಅಂತ. ಸೊ ಅದರಲ್ಲಿ ಇದನ್ನು ಬರಿಬೇಕಾಗುತ್ತೆ. ಸೇಮ್ ಕ್ವೆಶನ್ ವಿಲ್ ಬಿ ಆಸ್ಡ್ ಇನ್ ಡಿಫ್ರೆಂಟ್ ವೇಸ್. ಸೊ ಅದನ್ನು ನಾನು ಹೇಳ್ತಾ ಇದ್ದೀನಿ, ನೀವು ಅದನ್ನು ನೋಡಿಕೊಂಡು ಆ ಥರ ಕ್ವೆಶನ್ಸ್ ಬಂದರೆ ಇದಕ್ಕೆ ಅದೇ ಥರ ಆನ್ಸರ್ ಮಾಡಬೇಕಾಗುತ್ತೆ. ದೆನ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇಸ್ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್. ಇದು ಅಷ್ಟೇ ಇಂಪಾರ್ಟೆಂಟ್ ಟಾಪಿಕ್ಕು, ಇದ್ರ ಬಗ್ಗೆನೂ ಕ್ವೆಶನ್ಸ್ ಕೇಳಿದ್ದಾರೆ ಮಕ್ಕಳೇ. ಸೊ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಇಸ್ ಅ ಡೈನಮಿಕ್ ಪ್ರಾಸೆಸ್ ಇನ್ವಾಲ್ವಿಂಗ್ ಪೋಲನ್ ರೆಕಗ್ನಿಷನ್ ಫಾಲೋಡ್ ಬೈ ಪ್ರಮೋಷನ್ ಆರ್ ಇನ್ಹಿಬಿಷನ್. ಅವರೇ ಹೇಳ್ಬಿಟ್ಟಿದ್ದಾರೆ, ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಒಂದು ಡೈನಮಿಕ್ ಪ್ರಾಸೆಸ್. ಸೊ ಆದರೂ ಆಗಬಹುದು, ಇಲ್ಲದಿದ್ರೂ ಇಲ್ಲ. ಯು ವಿಲ್ ನಾಟ್ ನೋ ವಾಟ್ ಇಟ್ ಇಸ್. ಸೊ ಡೈನಮಿಕ್ ಅಂದರೆ, ಸ್ಟ್ಯಾಟಿಕ್ ಅಂದರೆ ನಿಮ್ಗೆ ಗೊತ್ತು, ಸ್ಟ್ಯಾಟಿಕ್ ಆಗಿರುವಂಥದ್ದು, ಅದು ಆಗೇ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಡೈನಮಿಕ್ ಅಂದರೆ ಏನು? ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಆದರೂ ಆಗಬಹುದು, ಇಲ್ಲದಿದ್ರೂ ಇಲ್ಲ, ಹಾಗೆ ಸ್ಟ್ಯಾಟಿಕ್ ಕರೆಂಟ್ ಅಂತ ಹೇಳ್ತೀವಿ. ಸೊ ಡೈನಮಿಕ್ ಪ್ರಾಸೆಸ್ ಅದು. ಸೊ ಹಿಯರ್ ವಾಟ್ ಹ್ಯಾಪನ್ಸ್ ಇಸ್, ಅವ್ರು ಹೇಳ್ತಾ ಇದ್ದಾರೆ ಪ್ರಮೋಷನು ಆಗ್ಬೋದು, ಇನ್ಹಿಬಿಷನು ಆಗ್ಬೋದು, ಹೇಗೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಟ್ಸ್ ಆಸ್ ಫಾರ್ 5 ಮಾರ್ಕ್ಸ್. ಸೊ ಏನು ಪೋಲನ್ ಪಿಸ್ಟಲ್ ಅಂದರೆ, ದ event that occurs from the time pollen lands on stigma until fertilization. ಸೊ ಒಂದು ಪೋಲನ್ ಗ್ರೇನು ಸ್ಟಿಗ್ಮಾ ಮೇಲೆ ಲ್ಯಾಂಡ್ ಆಗೋದ್ರಿಂದ ಹಿಡಿದು ಫರ್ಟಿಲೈಸೇಷನ್ ಆಗೋ ತನಕ ಏನೆಲ್ಲ ಇವೆಂಟ್ಸ್ ಇನ್ವಾಲ್ವ್ ಆಗುತ್ತೆ, ಆ ಎಲ್ಲ ಇವೆಂಟ್ಸ್ಗೆ ನಾವು ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಅಂತ ಕರಿತೀವಿ. Right? So it's a dynamic process because the pistil recognizes whether the pollen is compatible or incompatible. So in case compatible idre hegagutte. So pollen recognition yavag agutte when pollen lands on stigma. So stigma will basically
ಅಟ್ರಾಕ್ಟ್ ದಿಸ್ ಪೋಲನ್ ಗ್ರೇನು ಬಂದು ಸ್ಟಿಗ್ಮಾ ಮೇಲೆ ಕೂತ್ಕೊಳ್ಳುತ್ತೆ. ಅದಾದಮೇಲೆ ಏನಾಗುತ್ತೆ, ದ ಸ್ಟಿಗ್ಮಾ ಚೆಕ್ಸ್ ಇಟ್ಸ್ ಕಂಪ್ಯಾಟಬಿಲಿಟಿ ಥ್ರೂ ಕೆಮಿಕಲ್ ಸಿಗ್ನಲ್ಸ್. ಸೊ ಇಟ್ಸ್ ಅ ಕೆಮಿಕಲ್ ಪ್ರಾಸೆಸ್ಸಿಂದ ಸ್ಟಿಗ್ಮಾ ಏನು ಮಾಡುತ್ತೆ, ಆ ಪೋಲನ್ ಗ್ರೇನು ಕಂಪ್ಯಾಟಬಲ್ ಇಲ್ವಾ ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳುತ್ತೆ. ಸೊ ಇಫ್ ಇಟ್ಸ್ ಕಂಪ್ಯಾಟಬಲ್, ಇಫ್ ದ ಪೋಲನ್ ಇಸ್ ಫ್ರಮ್ ದ ಸೇಮ್ ಸ್ಪೀಷೀಸ್ ಅಂಡ್ ಜೆನೆಟಿಕಲಿ ಕಂಪ್ಯಾಟಬಲ್, ದೆನ್ ಇಟ್ ಈಸ್ accepted. If it's not, then if it's incompatible, it is rejected. So compatible ಆದರೆ ಏನಾಗುತ್ತೆ, ಕಂಡೀಷನ್ 1. ಸೊ ಇಫ್ ಇಟ್ಸ್ ಕಂಪ್ಯಾಟಬಲ್ ಇಟ್ ವಿಲ್ ಪ್ರಮೋಟ್, ನೆಕ್ಸ್ಟ್ ಪ್ರಾಸೆಸ್ಗೆ ಪ್ರಮೋಟ್ ಮಾಡುತ್ತೆ. ಹೇಗಾಗುತ್ತೆ, ಪೋಲನ್ ಜರ್ಮಿನೇಟ್ಸ್ ಆನ್ ಸ್ಟಿಗ್ಮಾ ಆಫ್ ದ ಫ್ಲವರ್ ಟು ಫಾರ್ಮ್ ಪೋಲನ್ ಟ್ಯೂಬ್ ಫಾರ್ಮ್ ಆಗುತ್ತೆ. ಜರ್ಮಿನೇಷನ್ ಆದಮೇಲೆ ದೆನ್ ಪೋಲನ್ ಟ್ಯೂಬ್ ಗ್ರೋಸ್ ಥ್ರೂ ದ ಸ್ಟೈಲ್ ಟುವರ್ಡ್ಸ್ ದ ಓವ್ಯೂಲ್. ಸೊ ಓವ್ಯೂಲ್ ಕಡೆಗೆ ಸ್ಟೈಲಿಂದ ಹಾಗೆ ಪೋಲನ್ ಟ್ಯೂಬ್ ಹಾಗೆ ಜರ್ಮಿನೇಟ್ ಆಗಿ ಹೋಗುತ್ತೆ. ದೆನ್ ಮೇಲ್ ಗ್ಯಾಮೆಟ್ಸ್ ರಿಲೀಸ್ ಟು ದ ಎಂಬ್ರಿಯೋ ಸ್ಯಾಕ್ ಅಂಡ್ ಫರ್ಟಿಲೈಸೇಷನ್ ಅಕರ್ಸ್. ಸೊ ಮೇಲ್ ಗ್ಯಾಮೆಟ್ ಏನಾಗುತ್ತೆ, ಎಂಬ್ರಿಯೋ ಸ್ಯಾಕ್ ರಿಲೀಸ್ ಆಗಿ ಫರ್ಟಿಲೈಸೇಷನ್ ಆಗುತ್ತೆ. ಸೊ ದಿಸ್ ಇಸ್ ಪ್ರಮೋಷನ್. ಇನ್ಹಿಬಿಷನ್ ಯಾವಾಗ ಆಗುತ್ತೆ, ಇಫ್ ದ ಪೋಲನ್ ಗ್ರೇನ್ ಇಸ್ ಇನ್ಕಂಪ್ಯಾಟಬಲ್ ದೆನ್ ಪೋಲನ್ ಫೇಲ್ಸ್ ಟು ಜರ್ಮಿನೇಟ್. ಆ ಕೆಮಿಕಲ್ ಸಿಗ್ನಲ್ ಅಲ್ಲಿ ಗೊತ್ತಾಗೋಗುತ್ತೆ ಇನ್ಕಂಪ್ಯಾಟಬಲ್ ಅಂತ. ಸೊ ಪೋಲನ್ ಜರ್ಮಿನೇಷನ್ನೇ ಆಗೋದಿಲ್ಲ, ಪೋಲನ್ ಟ್ಯೂಬ್ ಗ್ರೋತೇನೆ ಸ್ಟಾಪ್ ಆಗಿಬಿಡುತ್ತೆ ಸ್ಟಿಗ್ಮಾ ಮೇಲೆ. ಸೊ ದಟ್ಸ್ ಹೌ ಇಟ್ ಇಸ್ ರಿಜೆಕ್ಟೆಡ್. ಸೊ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಇನ್ಶ್ಯೂರ್ಸ್ ದಟ್ ಓನ್ಲಿ ಕಂಪ್ಯಾಟಬಲ್ ಪೋಲನ್ ಅಚೀವ್ಸ್ ಫರ್ಟಿಲೈಸೇಷನ್. ಸೊ ಯಾವುದು ಕಂಪ್ಯಾಟಬಲ್ ಇರುತ್ತೆ ಅದು ಮಾತ್ರ ಫರ್ಟಿಲೈಸೇಷನ್ಗೆ ಪ್ರೊಸೀಡ್ ಆಗೋಂಥದ್ದು. If not, it prevents inbreeding and promotes genetic variation. ಸೊ ಏನಾಗುತ್ತೆ, ಇನ್ಕಂಪ್ಯಾಟಬಲ್ ಆಗಿರೋದನ್ನ ರಿಜೆಕ್ಟ್ ಮಾಡೋದ್ರಿಂದ ಇನ್ಬ್ರೀಡಿಂಗ್ ಡಿಪ್ರೆಷನ್ ಇರಬಹುದು ಅಥವಾ ಜೆನೆಟಿಕ್ ವೇರಿಯೇಷನ್ ಇಲ್ಲದೇ ಅದನ್ನೆಲ್ಲಾನು ರಿಜೆಕ್ಟ್ ಮಾಡಿಬಿಟ್ಟು ಇಟ್ ವಿಲ್ ಬ್ರಿಂಗ್ ಅಬೌಟ್ ಅ ಲಾಟ್ ಆಫ್ ಜೆನೆಟಿಕ್ ವೇರಿಯೇಷನ್ನ ಇದು ಎನ್ಕರೇಜ್ ಮಾಡುತ್ತೆ. ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಇಸ್ ಒನ್ ಆಫ್ ಅ ಬ್ಯೂಟಿಫುಲ್ ಮಾಡಿಫಿಕೇಶನ್ ದಟ್ angiospermic plants are made. So this is about it. Then moving to next question ಮಕ್ಕಳೇ. ಈ ಕ್ವೆಶನ್ ಅಂತೂ ತುಂಬ 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 ಇಂಪಾರ್ಟೆಂಟ್. ಈ ಟಾಪಿಕ್ ಬಂದು, ಸೊ ಇದನ್ನು ಬರೆದಿಟ್ಕೊಂಬಿಡಿ. ಈ ಕ್ವೆಶನ್, ಈ ಟಾಪಿಕಿಂದ ಕ್ವಶನ್ಸ್ ಯೂಶಲಿ ಬಂದೇ ಬರುತ್ತೆ. ಯಾವುದದು ಅಂದರೆ ಡಬಲ್ ಫರ್ಟಿಲೈಸೇಷನ್. ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಏನೇನು ಕ್ವೆಶನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಡ್ರಾ ಅ ಲೇಬಲ್ ಡಯಾಗ್ರಾಮ್ ಆಫ್ ಫರ್ಟಿಲೈಸ್ಡ್ ಫೀಮೇಲ್ ಗೆಮೆಟೋಫೈಟ್ ಅಂಡ್ ಮೆನ್ಷನ್ ದ ಪ್ಲಾಯ್ಡಿ ಆಫ್ ಎನಿ ಒನ್ ಆಫ್ ದ ಪ್ರಾಡಕ್ಟ್ಸ್ ಆಫ್ ಡಬಲ್ ಫರ್ಟಿಲೈಸೇಷನ್. ಸೊ ಪ್ಲಾಯ್ಡಿ ಅಂದರೆ ಏನು, ಇಟ್ ಕುಡ್ ಬಿ ಹ್ಯಾಪ್ಲಾಯ್ಡ್ ಆರ್ ಡಿಪ್ಲಾಯ್ಡ್ ಅಲ್ವಾ. ಸೊ N or 2N ಅಂತ ಬರಿತೀವಿ. ಇಟ್ ಇಸ್ ಅ ಸೆಟ್ ಆಫ್ ಕ್ರೋಮೋಸೋಮ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ಪರ್ಟಿಕ್ಯುಲರ್ ಸೆಲ್. ಸೊ ಅದು ಏನು ಅಂತ ಬರಿಬೇಕು, ಅದನ್ನ ನೋಡೋಣ ಏನಂತ. ಅದೇ ಕ್ವೆಶನನ್ನು ಹೀಗೂ ಕೇಳಿದ್ದಾರೆ, ಪ್ಲಾಯ್ಡಿ ಕೇಳಿಲ್ಲ ಇಲ್ಲಿ. ಸೊ ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಡಬಲ್ ಫರ್ಟಿಲೈಸೇಷನ್ ಆ್ಯಂಡ್ ಟ್ರಿಪಲ್ ಫ್ಯೂಷನ್ ಇನ್ ಎಂಜಿಯೋಸ್ಪರ್ಮ್ಸ್. ನಿಮ್ಗೆ ಗೊತ್ತು ಸಿಂಗ್ಯಾಮಿ ಮತ್ತು ಸಿಂಗ್ಯಾಮಿ ಅಂದರೆ ಏನು ಅಂತ ಗೊತ್ತು ನಿಮಗೆ, ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಅದನ್ನು. ಸೊ ಇಲ್ಲೇನಾಗುತ್ತೆ, ಡಬಲ್ ಫರ್ಟಿಲೈಸೇಷನ್ ಪ್ರಾಸೆಸ್, ನಿಮಗೆ ಡಬಲ್ ಫರ್ಟಿಲೈಸೇಷನ್ ಆಗುತ್ತೆ, ಟ್ರಿಪಲ್ ಫ್ಯೂಷನ್ ಎರಡೂ ಆಗುತ್ತೆ ಅಲ್ವಾ. ಸೊ ಅಲ್ಲಿ ಡಬಲ್ ಫರ್ಟಿಲೈಸೇಷನ್ ಮತ್ತು ಟ್ರಿಪಲ್ ಫ್ಯೂಷನ್ ಎರಡೂ ಕೇಳಿದ್ದಾರೆ ಫಸ್ಟಲ್ಲಿ. ಸೊ ಫಸ್ಟ್ ಏನೇನಾಗುತ್ತೆ, ಝೈಗೋಟ್ ಫಾರ್ಮ್ ಆಗುತ್ತೆ ಮತ್ತು ಪ್ರೈಮರಿ ಎಂಡೋಸ್ಪರ್ಮ್ ಎರಡೂ ಆಗುತ್ತೆ ಅಲ್ವಾ, PEC ಅಂತ ಹೇಳ್ತೀವಿ. ಸೊ ಝೈಗೋಟ್ ಯಾವಾಗ ಆಗುತ್ತೆ, ಇಟ್ಸ್ ಫಾರ್ಮ್ಡ್ ಅಟ್ ದ ಮೈಕ್ರೋಪೈಲರ್ ಎಂಡ್ ಇಟ್ ಡೆವಲಪ್ಸ್ ಇನ್ ಟು ದ ಎಂಬ್ರಿಯೋ. ಸೊ ಝೈಗೋಟ್ ಏನಾಗುತ್ತೆ, ಇಲ್ಲಿ ಸೈನರ್ಜಿಟ್ಸು ಇತ್ತು, ಎಕ್ಸೆಲ್ಲು ಇತ್ತು. ಸೊ ಮೇಲ್ ಗ್ಯಾಮೆಟೋಫೈಟಲ್ಲಿ 2 ಬರುತ್ತೆ ಅಲ್ವಾ, ಮೇಲ್ ಗ್ಯಾಮೆಟೋಫೈಟು 2 ಇರುತ್ತೆ. ಸೊ 1 ವಿಲ್ ಗೋ ಅಂಡ್ ಫ್ಯೂಸ್ ವಿತ್ ದ ಎಕ್ಸೆಲ್ ಇತ್ತಲ್ವಾ. ಎಕ್ಸೆಲ್ ಎಲ್ಲಿತ್ತು, ಮೈಕ್ರೋಪೈಲರ್ ಎಂಡಲ್ಲಿ ಇತ್ತು. ಅಲ್ಲಿ ನೋಡಿದ್ರೆ ಎಂಬ್ರಿಯೋ ಸ್ಯಾಕ್ ಸ್ಟ್ರಕ್ಚರ್ ಇಫ್ ಯು ಸಿ, ಎಕ್ಸೆಲ್ ವಾಸ್ at the micropylar end, so it will go and fuse with that and that will form zygote is of 2N, that is ಯಾಕಂದರೆ ಮೇಲ್ ಏನಿತ್ತು ಗ್ಯಾಮೆಟೋಫೈಟ್ ದಟ್ ವಿಲ್ ಬಿ N ಆ್ಯಂಡ್ ಎಗ್ ಇಸ್ N. ಸೊ ಬೋತ್ ವಿಲ್ ಟುಗೆದರ್ ಫಾರ್ಮ್ 2N. ಸೊ ಎಕ್ಸೆಲ್ ಇಸ್ 2N. ಸೊ ಏನಾಯಿತು, ಝೈಗೋಟ್ ಏನಾಗುತ್ತೆ, ನೆಕ್ಸ್ಟ್ ಎಂಬ್ರಿಯೋ ಆಗುತ್ತೆ. ದೆನ್ ವಾಟ್ ಇಸ್ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್, ಮಧ್ಯದಲ್ಲಿ ಇರುವಂತಹ ಸೆಂಟ್ರಲ್ ಸೆಲ್. ಸೊ ವಾಟ್ ಇಸ್ ಇಟ್, ದ ಲಾರ್ಜ್ ಸೆಂಟ್ರಲ್ ಸೆಲ್ ಕಂಟೈನಿಂಗ್ 3N ನ್ಯೂಕ್ಲಿಯಸ್ ಯಾವಾಗ ಆಗುತ್ತೆ, 2N ಆಲ್ರೆಡಿ ಇತ್ತು ಅದರಲ್ಲಿ, ಅದಕ್ಕೊಂದು ಹೋಗಿ ಸೇರ್ಕೊಂಡು ಏನಾಗುತ್ತೆ 3N ಆಯಿತು. ಹೌ ಇಟ್ ವಿಲ್ ಹ್ಯಾಪನ್, ವಿಚ್ ಡೆವಲಪ್ಸ್ ಇನ್ ಟು ದ ಫುಡ್ ಸ್ಟೋರಿಂಗ್ ಎಂಡೋಸ್ಪರ್ಮ್. ಸೊ endosperm or primary endosperm cell is mainly meant for the nourishment of the zygote. ಅದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ಅ ಪ್ಲಾಯ್ಡಿ. ಐ ಆಮ್ ಶ್ಯೂರ್ ದಟ್ ಯು ನೋ ವಾಟ್ ಇಸ್ ಡಬಲ್ ಫರ್ಟಿಲೈಸೇಷನ್, ಹೇಗಾಗುತ್ತೆ ಪ್ರಾಸೆಸ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಇಲ್ಲಿ 2 ಪ್ರಾಡಕ್ಟ್ ಯಾವುದು, ಅದ್ರ ಪ್ಲಾಯ್ಡಿ ಏನು ಅಂದರೆ ಇದನ್ನು ಬರಿಬೇಕು. ಸೊ ಹಿಯರ್ ದ ಪ್ಲಾಯ್ಡಿ ಆಫ್ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಇಸ್ 3N ಬಟ್ ದ ಪ್ಲಾಯ್ಡಿ ಆಫ್ ಝೈಗೋಟ್ ಇಸ್ 2N. ಸೊ ಇದು ಗೊತ್ತಿರಬೇಕು ನಿಮಗೆ. ಇದನ್ನು ಬೇರೆ ಥರದಲ್ಲೂ 2 ಮಾರ್ಕ್ಸಲ್ಲೂ ಕ್ವೆಶನ್ ಕೇಳಬಹುದು ಅಥವಾ ನಿಮ್ಮ MCQ ಅಲ್ಲೂ ಕೇಳಬಹುದು. MCQ ಬಗ್ಗೆ ಚಿಂತೆ ಮಾಡಬೇಡಿ, ಅದರಲ್ಲಿ ಈ ಥರ ಕ್ವೆಶನ್ ಬಂದರೆ ನಾವು ಸಾಲ್ವ್ ಮಾಡ್ತೀವಿ, ಅದು ಗೊತ್ತಾಗುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡಿ. ಸೊ 200 MCQs ವಿಲ್ ಡೆಫಿನೆಟ್ಲಿ ಸಾಲ್ವ್, ಡೋಂಟ್ ವರಿ ಅಬೌಟ್ ಇಟ್. ಸೊ ಇದರಲ್ಲಿ ಏನಾಗುತ್ತೆ 3N ಇರುತ್ತೆ, ದೆನ್ ಝೈಗೋಟಲ್ಲಿ 2N ಇದೆ. ದಿಸ್ ಇಸ್ ಅಬೌಟ್ ದ
ಪ್ಲಾಯ್ಡಿ ಬಗ್ಗೆ ಕೇಳ್ತಾ ಇದ್ದಾರೆ. ಲೇಬಲ್ ಡಯಾಗ್ರಾಮ್ ಆಫ್ ಫೀಮೇಲ್ ಗೆಮೆಟೋಫೈಟ್ ಕೇಳಿರೋದು, ಇಲ್ಲಿ ನೀಟಾಗಿ ಬರಿಬೇಕು. ಸೊ ಫರ್ಟಿಲೈಸ್ಡ್ ಫೀಮೇಲ್ ಗೆಮೆಟೋಫೈಟ್, ಸೊ ದೇ ಹ್ಯಾವ್ ಆಸ್ ದ ಫರ್ಟಿಲೈಸ್ಡ್ ಫೀಮೇಲ್ ಗೆಮೆಟೋಫೈಟ್. ಸೊ ಫರ್ಟಿಲೈಸ್ ಆದಮೇಲೆ ಹೇಗಿರುತ್ತೆ, ಸೊ ಎಂಬ್ರಿಯೋ ಸ್ಯಾಕ್ ಅಲ್ಲ ಇದು. ಇಫ್ ಯು ಸಿ ಡಿಜನರೇಟ್ ಆಗ್ತಾ ಇದೆ ಸೈನಜಿಟ್ಸ್ ಅಲ್ಲಿ, ಝೈಗೋಟ್ ಆಲ್ರೆಡಿ ಫಾರ್ಮ್ ಆಗಿಬಿಟ್ಟಿದೆ, ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ಲು ಬಂದಿದೆ, ದಿಸ್ ಇಸ್ 3N, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇಸ್ ಪೆನ್, ಇಟ್ ಇಸ್ ಕಾಲ್ಡ್ ಎಸ್ ಪೆನ್, ಇಟ್ ಇಸ್ ಆಫ್ 3N, ದಟ್ ಇಸ್ ಅ ಪ್ಲಾಯ್ಡಿ. ದೆನ್ ಇಲ್ಲಿ ಡಿಜನರೇಟಿಂಗ್ ಆಂಟಿಪೋಡಲ್ ಸೆಲ್ಸ್, ಸೊ ಎಲ್ಲ ಡಿಜನರೇಟ್ ಆಗಿ ಬರೀ ಎಕ್ಸೆಲ್ ವಿಚ್ ಇಸ್ ಆಫ್ ಝೈಗೋಟ್ ಆಯಿತು ಇವಾಗ. ದೆನ್ ಮಧ್ಯದಲ್ಲಿ ಇದ್ದಂತಹ ಸೆಂಟ್ರಲ್ ಸೆಲ್ ಏನಾಯಿತು, ಪೋಲಾರ್ ನ್ಯೂಕ್ಲಿಯರ್ 2 ಪ್ಲಸ್ ಇನ್ನೊಂದು ಬಂದು ಸೇರಿಕೊಂಡು 3N ಆಯಿತು. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದ ಫರ್ಟಿಲೈಸ್ಡ್ ಫೀಮೇಲ್ ಗೆಮೆಟೋಫೈಟ್. ದೆನ್ ಹೇಗೆ ಪ್ರಾಸೆಸ್, ಹೇಗೆ ಕಾಣಿಸ್ತಾ ಇದೆ ಅದು ಡಬಲ್ ಫರ್ಟಿಲೈಸೇಷನ್ ಅಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, ಸೊ ಡಿಜನರೇಟಿಂಗ್ ಸೈನರ್ಜಿಟ್ಸ್, 2 ಸೈನರ್ಜಿಟ್ಸ್ at the micropylarine, usually it will break down and degenerate, ನಿಮ್ಗೆ ಗೊತ್ತು. ದೆನ್ ಡಿಜನರೇಟಿಂಗ್ ಆಂಟಿಪೋಡಲ್ ಸೆಲ್ಸ್ ಕ್ಯಾನ್ ಬಿ ಸೀನ್ ಇನ್ ದ ಚೆಲಾಸಲ್ ಎಂಡ್, ಅದನ್ನ ಬರಿಬೇಕು. ದ ಫರ್ಟಿಲೈಸ್ಡ್ ಫೀಮೇಲ್ ಗೆಮೆಟೋಫೈಟ್ or embryo sac is the result of the double fertilization. ಅಲ್ಲಿ ಕೇಳ್ತಾ ಇದ್ದಾರೆ ಯಾವ್ಯಾವುದೆಲ್ಲ ಪ್ರಾಡಕ್ಟ್ಸ್ ಬರುತ್ತೆ ಅಂತ. ಸೊ ಫರ್ಟಿಲೈಸ್ಡ್ ಫೀಮೇಲ್ ಗೆಮೆಟೋಫೈಟ್ or embryo sac is the result of double fertilization. ಡಬಲ್ ಫರ್ಟಿಲೈಸೇಷನ್ ಅನ್ನೋ ರಿಸಲ್ಟ್ ಏನು, fertilized female gametophyte or embryo sac, fertilized embryo sac is the result in angiosperm. This process produces 2 main structures, mainly zygote and primary endosperm nucleus. So zygote ಏನಾಗುತ್ತೆ, it is formed by the fusion of one male gametophyte which is of N, ಅದೇ ಹೇಳಿದ್ ನಾನು, with the egg cell which is N. Again that will become diploid. 2 haploid cells fuse ಆಗಿ ಅದು ಡಿಪ್ಲಾಯ್ಡ್ ಆಯಿತು. ಸೊ this diploid cell eventually will develop into embryo. Then coming to primary endosperm nucleus, it is formed by the fusion of secondary male gamete. ನಿಮ್ಗೆ ಇದು ಗೊತ್ತಿರಬೇಕು, ಫಸ್ಟೇ ನಾವು ಡಿಸ್ಕಸ್ ಮಾಡಿದ್ವಿ, ಇದೇ ಎಲ್ಲೋ ಒಂದು ಕ್ವಶನ್ ಇತ್ತು, ವಾಟ್ ಈಸ್ ದ, ಓಕೆ ಐ ಥಿಂಕ್ ಇದನ್ನ ಆಗಿಲ್ಲ, ಅದು ಮುಂದೆ ಬರುತ್ತೆ. ಸೊ ವಾಟ್ ಈಸ್ ದ ಪ್ಲಾಯ್ಡಿ ಅಂತ ಕೇಳ್ತಾರೆ, ಹೌ ಮೆನಿ ನಂಬರ್ ಆಫ್ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ಪೋಲನ್ ಗ್ರೇನ್ ಆರ್ ಮೆಚ್ಯೂರ್ಡ್ ಮೇಲ್ ಗೆಮೆಟೋಫೈಟ್ ಅಂತ. ಇಟ್ ಇಸ್ 3 ಆ್ಯಕ್ಚುಲಿ, ಯಾಕಂದರೆ ಅದರಲ್ಲಿ ಒಂದು ಮೇಲ್ ಗ್ಯಾಮೆಟ್ ಇರುತ್ತೆ ಮತ್ತು ಒಂದು ಸೆಕೆಂಡ್ ಒಂದು ಸೆಕೆಂಡ್ ಮೇಲ್ ಗ್ಯಾಮೆಟು ಇರುತ್ತೆ. ಸೊ ಒಂದು ಮೇನ್ ಗ್ಯಾಮೆಟ್ಟು ಅದು ಹೋಗಿ ಝೈಗೋಟ್ ಜೊತೆ ಸೇರ್ಕೊಂತು ಮೇಲ್ ಗ್ಯಾಮೆಟೋಫೈಟು, ಇನ್ನೊಂದೇನು ಸೆಕೆಂಡ್ ಮೇಲ್ ಗ್ಯಾಮೆಟು ಇರುತ್ತೆ ವಿಚ್ ಇಸ್ ಆಲ್ಸೋ ಆಫ್ ಹ್ಯಾಪ್ಲಾಯ್ಡ್. ಸೊ ಇದು ಏನಾಯಿತು, ಪೋಲಾರ್ ನ್ಯೂಕ್ಲಿಯೈ ವಿಚ್ ಇಸ್ ಆಫ್ 2, ಮಧ್ಯದಲ್ಲಿ ಸೆಂಟ್ರಲ್ ಸೆಲ್ಲಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ ಇತ್ತಲ್ಲ, ಅದ್ರ ಜೊತೆ ಹೋಗಿ ಸೇರ್ಕೊಂಡು ಏನಾಯಿತು, ಟ್ರಿಪ್ಲಾಯ್ಡ್ ಆಯಿತು. ದಿಸ್ ವಿಲ್ ಡೆವಲಪ್ ಇನ್ ಟು ಎಂಡೋಸ್ಪರ್ಮ್ ವಿಚ್ ಪ್ರೊವೈಡ್ಸ್ ನ್ಯೂಟ್ರಿಷನ್ ಟು ದ ಗ್ರೋಯಿಂಗ್ ಎಂಬ್ರಿಯೋ. ಇದನ್ನ ನೀಟಾಗಿ ಬರಿಬೇಕು. ದೆನ್ coming to the next question, what is double fertilization? Describe fertilized embryo sac with a neat label diagram ಅಂತ ಕೇಳಿದ್ದಾರೆ. ಇನ್ನೊಂದು ಕ್ವೆಶನ್ ಏನು, ಅದೇ ಥರನೇ ಡಬಲ್ ಫರ್ಟಿಲೈಸೇಷನ್ ಇಸ್ ಅ ಯುನೀಕ್ ಇವೆಂಟ್ ಟೇಕಿಂಗ್ ಪ್ಲೇಸ್ ಇನ್ ಫ್ಲವರಿಂಗ್ ಪ್ಲಾಂಟ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ. ಸೊ ಡಬಲ್ ಫರ್ಟಿಲೈಸೇಷನ್ ಅಂದರೆ ಏನು? ಸೊ ಇಟ್ ಇಸ್ ಅ ಯುನೀಕ್ ಪ್ರಾಸೆಸ್ ಇನ್ angiosperms where 2 male gametes participate in the fertilization with the embryo sac. ಸೊ ಇಲ್ಲಿ ಫಸ್ಟ್ ಇದೇನು ಹೇಳ್ತಾರೆ, ಡಬಲ್ ಫರ್ಟಿಲೈಸೇಷನ್, ದಿಸ್ ಇಸ್ ಕಾಲ್ಡ್ ಡಬಲ್ ಫರ್ಟಿಲೈಸೇಷನ್ ಆ್ಯಂಡ್ ದಿಸ್ ಇಸ್ ಟ್ರಿಪಲ್ ಫ್ಯೂಷನ್. ಯು ಶುಡ್ ಬಿ ನೋಯಿಂಗ್ ದಿಸ್ ಮಕ್ಳ, ದಿಸ್ ಇಸ್ ಕಾಲ್ಡ್ ಡಬಲ್ ಫರ್ಟಿಲೈಸೇಷನ್ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಟ್ರಿಪಲ್ ಫ್ಯೂಷನ್. ಯಾಕೆ ಟ್ರಿಪಲ್ ಫ್ಯೂಷನ್? ಬಿಕಾಸ್ 2 ಪೋಲಾರ್ ನ್ಯೂಕ್ಲಿಯರ್ ಜೊತೆಗೆ ಫ್ಯೂಸ್ ಆಗಿದ್ದು, ದಟ್ಸ್ ವೈ ಇಟ್ಸ್ ಕಾಲ್ಡ್ ಟ್ರಿಪಲ್ ಫ್ಯೂಷನ್. ಸೊ ಇಲ್ಲಿ ಕ್ವೆಶನ್ ಇತ್ತು, ಹಿಂದಿನ ಕ್ವೆಶನ್ನು, ಎಕ್ಸ್ಪ್ಲೇನ್ ದ ಪ್ರಾಸೆಸ್ ಆಫ್ ಡಬಲ್ ಫರ್ಟಿಲೈಸೇಷನ್ ಆ್ಯಂಡ್ ಟ್ರಿಪಲ್ ಫ್ಯೂಷನ್. ಸೊ 2 ಕೇಳಿದ್ರಿಂದ ಇಲ್ಲಿ 2 ಎಕ್ಸ್ಪ್ಲನೇಷನ್ ಇದೆ. ಸೊ ಇಲ್ಲಿ ಡಬಲ್ ಫರ್ಟಿಲೈಸೇಷನ್ ಕೇಳಿದ್ದಾರೆ, ಅದಕ್ಕೆ ಮುಂಚೆ ಡಯಾಗ್ರಾಮ್ ಕೇಳಿದ್ದಾರೆ, ಮೆಚ್ಯೂರ್ಡ್ ಇಟ್ಸ್ ಏನು ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಸೊ ಅದನ್ನು ಬರೆದ್ಬಿಡೋಣ. ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಏನು, ಸೊ ಝೈಗೋಟ್ ವಿಚ್ ಇಸ್ ಫಾರ್ಮ್ ಅಟ್ ದ ಮೈಕ್ರೋಪೈಲಾರಿನ್, ಇಟ್ ಇಸ್ ಡೆವಲಪ್ಡ್ ಇನ್ ಟು ಎಂಬ್ರಿಯೋ, ಅದನ್ನು ಬರೀಬೇಕು. ಹೌ ಇಟ್ ಇಸ್ ಹ್ಯಾಪನ್, ಬಿಕಾಸ್ ಆಫ್ 1 ಮೇಲ್ ಗ್ಯಾಮೆಟೋಫೈಟ್ ವಿಚ್ ಇಸ್ ಆಫ್ N ವಿಲ್ ಬಿ ಫ್ಯೂಸ್ಡ್ ವಿತ್ ಎಕ್ಸೆಲ್. ಅದನ್ನೇನು ಹೇಳಿದ್ನೆ ಹಿಂದಿನ ಕ್ವೆಶನಲ್ಲಿ ಅದೇ ಥರನೇ ಬರೀಬೇಕು. ದೆನ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಏನು, ಸೊ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಹೇಗಾಗುತ್ತೆ, ಇಟ್ ಇಸ್ ಅ ಲಾರ್ಜ್ ಸೆಂಟ್ರಲ್ ಸೆಲ್ ಕಂಟೈನಿಂಗ್ 3N nucleus. Why? Because 2 polar nucleus with one of the second male gamete, 2 ಸೇರಿಕೊಂಡು ಇದೇನಾಗುತ್ತೆ, ಎಂಡೋಸ್ಪರ್ಮ್ ಆಗುತ್ತೆ. ದೆನ್ ಡಿಜನರೇಟಿಂಗ್ ಸೈನರ್ಜಿಟ್ಸ್ ಮತ್ತು ಆಂಟಿಪೋಡಲ್ ಸೆಲ್ಸ್ 2 ಬರೆದು ಎಕ್ಸ್ಪ್ಲೇನ್ ಮಾಡಿದೆ. ದಿಸ್ ವಿಲ್ ಎಂಟೈರ್ಲಿ ಕವರ್ ದ ಡಬಲ್ ಫರ್ಟಿಲೈಸೇಷನ್.
ಸೊ ಆದಷ್ಟು ಬಯಾಲಜಿಯಲ್ಲಿ ಸಿನ್ಸ್ ಇಟ್ಸ್ ಎ ಥಿಯರಿ ಸಬ್ಜೆಕ್ಟ್ ಆದಷ್ಟು ಡಯಾಗ್ರಾಮ್ಸನ್ನು ಬರೀರಿ ಮತ್ತು ಆದಷ್ಟು ಪಾಯಿಂಟ್ ವೈಸ್ ಬರೀರಿ. ಇಫ್ ಯು ರೈಟ್ ಎಂಟೈರ್ ಥಿಂಗ್ ಇನ್ ಅ ಪ್ಯಾರಾಗ್ರಾಫ್ ವೈಸ್ ಓದೋದಕ್ಕೆ ಯಾರಿಗೂ ನಿಜವಾಗ್ಲೂ ಪೇಷನ್ಸ್ ಇರೋದಿಲ್ಲ. ಅಲ್ಲಿ ಎಲ್ಲೂ ವರ್ಡ್ಸ್ ಅಂಡರ್ಲೈನ್ ಮಾಡಲ್ಲ ನೀವು, ಅಥವಾ ಎಲ್ಲೂ ಪಾಯಿಂಟ್ ವೈಸೇ ಬರೆಯಲ್ಲ. ಫುಲ್ಲು ಥಿಯರಿ ಥರ ಪ್ಯಾರಾಗ್ರಾಫ್ ವೈಸ್ ಪೇಜ್ ಫುಲ್ಲು ತುಂಬಿಸಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದ ಪೀಪಲ್ ಹೂ ಕರೆಕ್ಟ್ ಯುವರ್ ಪೇಪರ್. ಅಲ್ಲಿ ನಿಮಗೆ ಮಾರ್ಕ್ಸ್ ಸಿಗೋ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ. ಸೊ ಈ ಫ್ಯಾಕ್ಟರ್ಸ್ನ ಆದಷ್ಟು ಅವಾಯ್ಡ್ ಮಾಡಿಕೊಂಡು ಆದಷ್ಟು ಪಾಯಿಂಟ್ ವೈಸ್ ಬರೆಯೋದಕ್ಕೆ ಟ್ರೈ ಮಾಡಿ. ಈ ಥರ 5 ಮಾರ್ಕ್ಸಿನ ಕ್ವೆಶನ್ಸ್ ಕೇಳಿದಾಗ ಎಲ್ಲ ಕಡೆ ಇಂಪಾರ್ಟೆಂಟ್ ವರ್ಡ್ಸ್ನ ಬರೆದು ಅದ್ರ ಪ್ಲಾಯ್ಡಿ ಇಲ್ಲೆಲ್ಲಿ ಪ್ಲಾಯ್ಡಿ ಕೇಳಿದ್ರು 2n 3n ಎಲ್ಲ ಮೆನ್ಷನ್ ಆಗಿತ್ತು. ಸೊ ಈ ಥರದವನ್ನ ಅಂಡರ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿ. ಇದೆಲ್ಲ ಅಂಡರ್ಲೈನ್ ಮಾಡಬೇಕು, ಇಲ್ಲ ಬ್ರ್ಯಾಕೆಟಲ್ಲಿ ಇರಬೇಕು. ಈ ಥರದನ್ನ ತುಂಬ ನೀಟಾಗಿ ಬರೆಯೋದಕ್ಕೆ ಪ್ರೆಸೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ ಮಕ್ಕಳೇ. ಸೊ ಮಾರ್ಕ್ಸು ತುಂಬ ಈಸಿಯಾಗಿ ನೀವು ಇದನ್ನು ಪಡ್ಕೋಬಹುದು. Okay, coming to next question, which is very simple, 2 marks in question. No? Arrange the following terms in correct development sequence. So pollen grain, sporogenous tissue, microspore, tetrad, pollen mother cells, male gamete. So ಇದೆಲ್ಲ ಏನು pollen mother cell ಇಂದ pollen grain ಹೇಗಾಗುತ್ತೆ, ಹೇಗೆ ಡೆವಲಪ್ ಆಯಿತು ಅಂತ. ಸೊ ಅದನ್ನು ಅರೇಂಜ್ ಮಾಡಬೇಕು. ಸೊ ಫಸ್ಟ್ ಅಫ್ಕೋರ್ಸ್ ಇಟ್ ಇಸ್ ಸ್ಪೋರೋಜಿನಸ್ ಟಿಶ್ಯೂ ಇರುತ್ತೆ, ಅದರಿಂದ ಪೋಲನ್ ಮದರ್ ಸೆಲ್. ಸೊ ಒನ್ ಆಫ್ ದ ಸ್ಪೋರೋಜಿನಸ್ ಟಿಶ್ಯೂಯಿಂದ ಪೋಲನ್ ಮದರ್ ಸೆಲ್ ಬಂತು. ಸೊ ಅದೇನಾಗುತ್ತೆ, ಮೈಕ್ರೋಸ್ಪೋರ್ ಟೆಟ್ರಾಡ್ ಆಯಿತು. ಆಫ್ಟರ್ ದಿಸ್ ವಾಟ್ ವಿಲ್ ಹ್ಯಾಪನ್, ಪೋಲನ್ ಗ್ರೇನ್ ಬಂತು. ಪೋಲನ್ ಗ್ರೇನಿಂದ ಮೆಚ್ಯೂರ್ಡ್ ಪೋಲನ್ ಗ್ರೇನ್ ಇಸ್ ಮೇಲ್ ಗ್ಯಾಮೆಟ್ ಆಯಿತು, ಮೇಲ್ ಗ್ಯಾಮೆಟ್, ರೈಟ್. ಸೊ ಸ್ಪೋರೋಜಿನಸ್ ಟಿಶ್ಯೂ ಇಫ್ ಯು ರಿಮೆಂಬರ್ ಇಟ್ ಇಸ್ ಜಸ್ಟ್ ಲೈಕ್ ದಿಸ್. ಇದ್ರೊಳಗಡೆ ಫುಲ್ಲು ಪ್ಯಾಕ್ ಆಗಿತ್ತು, ಅದರಲ್ಲಿ ಏನಿತ್ತು ಪೋಲನ್ ಮದರ್ ಸೆಲ್ ಇತ್ತು. ದೆನ್ ದಟ್ ವಿಲ್ ಗಿವ್ ಟು 4 ಮೈಕ್ರೋಸ್ಪೋರ್ ಕೊಡುತ್ತೆ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಮೈಕ್ರೋಸ್ಪೋರ್ ಟೆಟ್ರಾಡ್, ಫಾಲೋಡ್ ಬೈ ದಟ್ ಇಸ್ ಪೋಲನ್ ಗ್ರೇನ್ ಆ್ಯಂಡ್ ದೆನ್ ಮೇಲ್ ಗ್ಯಾಮೆಟ್. ಸೊ ಅದು ಅರೇಂಜ್ಮೆಂಟ್. 2 ಮಾರ್ಕ್ಸ್. ಸೊ ಇದೇ ನಾ ಹೇಳಿದ್ದು, ಇಲ್ಲಿ ಮೇಲ್ ಗ್ಯಾಮೆಟೋಫೈಟ್ ಮತ್ತು ಫೀಮೇಲ್ ಗ್ಯಾಮೆಟೋಫೈಟ್ದು ನಂಬರ್ ಆಫ್ ಸೆಲ್ಸು ಮತ್ತು ಗ್ಯಾಮೆಟ್ಸ್ದು ಪ್ಲಾಯ್ಡಿ ಎಲ್ಲ ಕೇಳಿದ್ದಾರೆ. ಸೊ ದಿಸ್ ಇಸ್ ವೆರಿ ಮಚ್ ಅಪ್ಲಿಕೇಶನ್ ಕ್ವೆಶನ್ ಫಾರ್ ಫ್ಯೂ ಪೀಪಲ್. ಸ್ವಲ್ಪ ಕನ್ಫ್ಯೂಸಿಂಗ್ ಅಂತಲೂ ಅನಿಸ್ಬೋದು, ಬಟ್ ಟ್ರಸ್ಟ್ ಮೀ ಇಟ್ ಇಸ್ ವೆರಿ ವೆರಿ ಸಿಂಪಲ್ ಕ್ವೆಶನ್ ಮಕ್ಕಳೇ. ಲೆಟ್ಸ್ ಸಾಲ್ವ್ ದಿಸ್. Complete the given tabular column with respect to male and female gametophyte of angiosperms for the mentioned character ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾರೆಕ್ಟರ್ ಏನಿದೆ, ಫಸ್ಟು ನಂಬರ್ ಆಫ್ ಸೆಲ್ಸ್ ಪ್ರೆಸೆಂಟ್, ಮೇಲ್ ಗ್ಯಾಮೆಟೋಫೈಟ್ ಒಂದು, ಇನ್ನೊಂದು ಫೀಮೇಲ್ ಗ್ಯಾಮೆಟೋಫೈಟು. ಸೊ ನಂಬರ್ ಆಫ್ ಸೆಲ್ಸ್ ಎಷ್ಟಿದೆ, ಮೇಲ್ ಗ್ಯಾಮೆಟೋಫೈಟಲ್ಲಿ ಆಬ್ವಿಯಸ್ಲಿ ದೇರ್ ಆರ್ 3 ಸೆಲ್ಸ್, 2 ಮೇಲ್ ಗ್ಯಾಮೆಟ್ಸ್ ಇರುತ್ತೆ ಮತ್ತು ಒಂದು ವೆಜಿಟೇಟಿವ್ ಸೆಲ್ ಇರುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ, 2 ಮೇಲ್ ಗ್ಯಾಮೆಟ್ ಇರುತ್ತೆ ಮತ್ತು ಒಂದು ವೆಜಿಟೇಟಿವ್ ಸೆಲ್ ಇರುತ್ತೆ. ಅದರಲ್ಲಿ ಒಂದು ಮೇಲ್ ಗ್ಯಾಮೆಟ್ ಹೋಗಿ ಏನಾಗುತ್ತೆ, ಎಕ್ಸೆಲ್ ಜೊತೆ ಫ್ಯೂಸ್ ಆಯಿತು. ಇನ್ನೊಂದು ಸೆಕೆಂಡ್ ಮೇಲ್ ಗ್ಯಾಮೆಟ್ ಬಂದು ಪೋಲಾರ್ ನ್ಯೂಕ್ಲಿಯರ್ ಏನಿತ್ತು 2 ಅದ್ರ ಜೊತೆಗೆ ಬಂದು ಸೇರ್ಕೊಳ್ತು. ಸೊ ದ ಥಿಂಗ್ ವಿಲ್ ಬಿ ಕಾಲ್ಡ್ ಎಸ್ ಡಬಲ್ ಫರ್ಟಿಲೈಸೇಷನ್. ಆ್ಯಂಡ್ ಏನಾಯಿತು, 2 ಸೇರ್ಕೊಳ್ಳುತ್ತೆ. ಪೋಲಾರ್ ನ್ಯೂಕ್ಲಿಯರ್ ಜೊತೆ ಒಂದು ಸೆಕೆಂಡ್ ಮೇಲ್ ಗ್ಯಾಮೆಟ್ ಬಂದು ಸೇರ್ಕೊಳ್ಳುತ್ತಲ್ಲ, ಅದು 3 ಆಯಿತು. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಟ್ರಿಪಲ್ ಫ್ಯೂಷನ್. ಸೊ ಹಿಯರ್ ಇಟ್ ಇಸ್ 3. ಸೊ ನಂಬರ್ ಆಫ್ ಸೆಲ್ಸ್ ಇಸ್ 3 ಆ್ಯಂಡ್ ಹಿಯರ್ ಇಟ್ ಇಸ್ 7. So if you remember, it is 7-celled and 8 nucleated structure. Embryo sac structure ನೀವು ನೆನೆಸ್ಕೊಂಡ್ರೆ ಅದರಲ್ಲಿ ಎಷ್ಟಿತ್ತು, 7 ಸೆಲ್ಸ್ ಇತ್ತು ಮತ್ತು 8 ನ್ಯೂಕ್ಲಿಯಸ್ ಇತ್ತು. ಸೊ ಹೇಗೆ ಅಂತ ನೀವು ರೀಕಾಲ್ ಮಾಡ್ಕೋಬೇಕು ಪಿಕ್ಚರಲ್ಲಿ ಮಕ್ಕಳೇ. ಸೊ ದಟ್ ಈಸ್ 7. ಯಾರಿಗಾದರೂ ಡೌಟ್ ಇದೆಯಾ ಇದ್ರ ಬಗ್ಗೆ? ಡೌಟ್ ಇದ್ದರೆ ಐ ಜಸ್ಟ್ ಎಕ್ಸ್ಪ್ಲೇನ್ ಮಕ್ಕಳೇ. ಇಲ್ಲಿ ಸ್ಟ್ರಕ್ಚರ್ ಇದೆ ಇಲ್ಲಿ ಅಲ್ವಾ, I'll just go through the structure of okay, here it is. So 7 cell ಹೇಗಾಯಿತು ಅಂತ ಹೇಳಿದ್ರೆ, ಇಲ್ಲಿ 3 ಇದೆ, 1 2 3. ಸೊ ಆಂಟಿಪೋಡಲ್ ಸೆಲ್ಸ್ 3, ರೈಟ್, 3 ಸೆಲ್ಸ್ ಆಯಿತು. ದೆನ್ 1 ಸೆಲ್ ಇಸ್ ದಿಸ್ ಒನ್, ಸೆಂಟ್ರಲ್ ಸೆಲ್. ದೆನ್ 1 2 3, ಸೊ ಪ್ಲಸ್ 3. ಸೊ ಟೋಟಲ್ ಇಸ್ 7 ಸೆಲ್. 8 ನ್ಯೂಕ್ಲಿಯರ್ ಹೇಗಾಯಿತು, ಇಲ್ಲಿ 3 ನ್ಯೂಕ್ಲಿಯಸ್ ಇದೆ, ಇಲ್ಲೇನಾಯಿತು 2 ಆಯಿತು. ಸೊ ಇದೇನಾಯಿತು 8 ಆಯಿತು, ಇಲ್ಲಿ 3. So together it will become 7-celled and 8 nucleate structure. So male gamete 3 ಇರುತ್ತೆ ಸೆಲ್ಸು, ಫೀಮೇಲ್ ಗ್ಯಾಮೆಟಲ್ಲಿ 7 ಸೆಲ್ಸ್ ಇರೋಂಥದ್ದು ಮತ್ತು 8 ನ್ಯೂಕ್ಲಿಯೇಟೆಡ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಈ ಥರ ಕಾಲಮ್ಸ್ ಕೊಟ್ಟರೆ ಈ ಥರ ಟ್ಯಾಬ್ಯುಲರ್ ಕಾಲಮ್ ಎಲ್ಲ ಕೇಳಬಹುದು ಬೇರೆ ಬೇರೆ ಥರ. ಅದಕ್ಕೆ ಅದ್ರ ಪ್ಲಾಯ್ಡಿ ಗೊತ್ತಿರಬೇಕು ಮತ್ತು ಎಷ್ಟು ಸೆಲ್ಸ್ ಇರುತ್ತೆ ಅಂತ ಗೊತ್ತಿರಬೇಕು, ಮತ್ತು ಮೈಟೋಸಿಸ್ ಆಗುತ್ತಾ ಮಿಯೋಸಿಸ್ ಆಗುತ್ತಾ ಇದೆಲ್ಲ ಕ್ಲೀನಾಗಿ ಗೊತ್ತಿರಬೇಕು. ಓಕೆ, ಲಿಸನ್. ದೆನ್ ನಂಬರ್ ಆಫ್ ಗ್ಯಾಮೆಟ್ಸ್ ಎಷ್ಟಿತ್ತು, ಇದರಲ್ಲಿ 2 ಇತ್ತು. ಆಸ್ ಅ ಸೆಟ್, 1 ಮೇಜರ್ ಮೇಲ್ ಗ್ಯಾಮೆಟ್ ಆ್ಯಂಡ್ ಸೆಕೆಂಡ್ ಮೇಲ್ ಗ್ಯಾಮೆಟ್. ಸೊ 2 ಆಯಿತು. ಇದರಲ್ಲಿ ಒಂದೇ ಒಂದು ಎಗ್ ಸೆಲ್ ಇದೆ ಅಷ್ಟೇ. ಆಂಟಿಪೋಡಲ್ ಸೆಲ್ಸ್ ಬಿಟ್ಬಿಡಿ, ಸೈನಜಿಟ್ಸ್ ಎಲ್ಲ ಬಿಟ್ಬಿಡಿ. ಸೊ ಇಟ್ ಹ್ಯಾವ್ ಜಸ್ಟ್ 1 ಎಗ್ ಸೆಲ್ ವಿತ್ ವಿಚ್ ದ ಮೇಜರ್ ಮೇಲ್
gamete will come and fuse. Then type of division in development of male gametophyte ಯಾವುದು meiosis, and also for female gametophyte it is meiosis only. So ploidy ಎಷ್ಟಿತ್ತು, haploid ಎರಡು ಸೇರಿ ಡಿಪ್ಲಾಯ್ಡ್ ಆಗುತ್ತೆ, ಒಂದು ಕಡೆ ಟ್ರಿಪ್ಲಾಯ್ಡು ಆಗುತ್ತೆ, ದಟ್ ಇಸ್ ಟ್ರಿಪಲ್ ಫ್ಯೂಷನ್ ಅಲ್ಲಿ. ಓಕೆ, ಸೆಕೆಂಡ್ ಕ್ವೆಶನ್ ಆಫ್ ದ ಸೇಮ್ ಇದು ಏನು, ವಿಚ್ ಅಡ್ವಾಂಟೇಜ್ ಆಫರ್ಡ್ ಬೈ ಸೀಡ್ಸ್ ಹೆಲ್ಪ್ ಎಂಜಿಯೋಸ್ಪರ್ಮ್ಸ್ ಅಡ್ಯಾಪ್ಟ್ ಟು ಚೇಂಜಿಂಗ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್. ಸೊ ಯಾವ ಒಂದು ಸೀಡ್ಸ್ ಅಲ್ಲಿ ಏನೇನು ಅಡ್ವಾಂಟೇಜ್ ಇದೆ ಅಂತ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್, ಸೀಡ್ಸ್ ವಿಲ್ ಪ್ರೊವೈಡ್ ಅ ಲಾಟ್ ಆಫ್ ಫುಡ್ ರಿಸರ್ವ್ಸ್. ಸೊ ಎಂಡೋಸ್ಪರ್ಮ್ ಏನಿತ್ತು, ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ಲಲ್ಲಿ ಫುಡ್ ರಿಸರ್ವ್ಸ್ ಇತ್ತು ಅಂತ ಹೇಳಿದೆ. ಸೊ ಅದೆಲ್ಲ ಏನಾಯಿತು, ಸಫಿಷಿಯಂಟ್ ಫುಡ್ ರಿಸರ್ವ್ ಆಯಿತು. ದೆನ್ ಹಾರ್ಡ್ ಔಟರ್ ಕೋಟ್ ಇರುತ್ತೆ ಸೀಡ್ಗೆ. ಸೊ ಅದು ಎನ್ವಿರಾನ್ಮೆಂಟಲ್ ಸ್ಟ್ರೆಸ್ ಇರಬಹುದು, ಎಲ್ಲದರಿಂದ ಒಂದು ಪ್ಲಾಂಟಿನ ಸೀಡನ್ನ ಎಂಬ್ರಿಯೋನ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ದಟ್ ಸೀಡ್ ಪ್ರೊವೈಡ್ ಅಗೇನ್ಸ್ಟ್ ದ ಎನ್ವಿರಾನ್ಮೆಂಟಲ್ ಕಂಡೀಷನ್. ಸೊ ನೆಕ್ಸ್ಟ್ ಟಾಪಿಕ್ ಇಸ್ ಎಂಬ್ರಿಯೋ. ಎಂಬ್ರಿಯೋ ಅಲ್ಲಿ ಎರಡು ಬರುತ್ತೆ, ಯುವರ್ ಗ್ರಾಸ್ ಆರ್ ಮೊನೊಕೋಟ್ ಎಂಬ್ರಿಯೋ ಆ್ಯಂಡ್ ಡೈಕೋಟ್ ಎಂಬ್ರಿಯೋ. ಸೊ ಎರಡು ಕೂಡ ಇಂಪಾರ್ಟೆಂಟು, 2 ಮಾರ್ಕ್ಸಿಗೆ ಕೇಳಬಹುದು, ಸಮ್ಟೈಮ್ಸ್ 3 ಮಾರ್ಕ್ಸಿಗೂ ಕೇಳ್ತಾರೆ, ಅಥವಾ 5 ಮಾರ್ಕ್ಸಿನ ಕ್ವೆಶನಲ್ಲಿ ಎರಡನ್ನೂ ಒಂದೊಂದು ಸಬ್ ಕ್ವೆಶನ್ ಆಗಿ ಕೇಳಬಹುದು. ಸೊ ಇಲ್ಲೇನು ಕೇಳಿದ್ದಾರೆ, ಇಟ್ ಇಸ್ ಫಾರ್ 3 ಮಾರ್ಕ್ಸ್ ಮಕ್ಕಳೇ. ಡ್ರಾ ಲಾಂಗಿಟ್ಯೂಡಿನಲ್ ಸೆಕ್ಷನ್ ಆಫ್ ಗ್ರಾಸ್ ಎಂಬ್ರಿಯೋ ಡಯಾಗ್ರಾಮ್ ಆ್ಯಂಡ್ ಲೇಬಲ್ ದ ಫಾಲೋಯಿಂಗ್ ಪಾರ್ಟ್ಸ್. ಸೊ ಪಾರ್ಟ್ಸ್ ಎಲ್ಲ ಅವರೇ ಕೊಟ್ಬಿಟ್ಟಿದ್ದಾರೆ ಯಾವ್ಯಾವ್ದು ಲೇಬಲ್ ಮಾಡಬೇಕು ಅಂತ. ಸೊ ಏನು, ಇಟ್ ಇಸ್ ಮೊನೊಕಾಟ್ ಎಂಬ್ರಿಯೋ ಅಷ್ಟೇ. ಮೊನೊಕಾಟ್ ಎಂಬ್ರಿಯೋ ಸ್ಟ್ರಕ್ಚರ್ ಹೀಗಿರುತ್ತೆ. ಅದರಲ್ಲಿ ಏನೇನು ಕೇಳಿದ್ದಾರೆ, ಸ್ಕುಟುಲಮ್ ಕೇಳಿದ್ದಾರೆ, ಅದನ್ನು ಬರೀಬೇಕು, ಮತ್ತು ಸೀಲೋಪ್ಟೈಲ್ ಕೇಳಿದ್ದಾರೆ, ಶೂಟ್ ಅಪೆಕ್ಸ್ ಕೇಳಿದ್ದಾರೆ, ರ್ಯಾಡಿಕಲ್ ಕೇಳಿದ್ದಾರೆ, ರೂಟ್ ಕ್ಯಾಪ್ ಆ್ಯಂಡ್ ಕೋಟೋರೈಸಾ, ಇಷ್ಟನ್ನು ನೀಟಾಗಿ ಮೆನ್ಷನ್ ಮಾಡಬೇಕು. ಸೊ ಇಟ್ ಇಸ್ ವೆರಿ ವೆರಿ ಸಿಂಪಲ್ ಡಯಾಗ್ರಾಮ್. ಅದರಲ್ಲಿ ರ್ಯಾಡಿಕಲ್, ರೂಟ್ ಕ್ಯಾಪ್, ಸೀಲೋರೈಸಾ ಎಲ್ಲ ಮೆನ್ಷನ್ ಆಗಿದೆ. ಸೊ ಇನ್ ಜನರಲ್ ಇಫ್ ದೇ ಆಸ್ಕ್ ಆಸ್ ಲೇಬಲ್ ಡಯಾಗ್ರಾಮ್ ಆಫ್ ಎಂಬ್ರಿಯೋ ಆಫ್ ಗ್ರಾಸ್ ಆರ್ ಮೊನೊಕಾಟ್ ಎಂಬ್ರಿಯೋ ಅಂತ ಕೇಳಿದ್ರು ಸೇಮ್ ಡಯಾಗ್ರಾಮ್ ಬರೀಬೇಕು 3 ಮಾರ್ಕ್ಸಿಗೆ. ಜಸ್ಟ್ ಇದೆಲ್ಲ ಪಾರ್ಟ್ಸನ್ನು ನೀವು ಲೇಬಲ್ ಮಾಡಲೇಬೇಕು. ಸೊ ದಿಸ್ ಕಂಪ್ಲೀಟ್ಸ್ ದ ಎಂಬ್ರಿಯೋ ಆಫ್ ಮೊನೊಕಾಟ್. ದೆನ್ ಡೈಕೋಟ್ ಎಂಬ್ರಿಯೋ ಕೇಳಿದ್ರೆ ಹೇಗೆ ಬರೀಬೇಕು, ಎಪಿಕಾಟಲ್, ಹೈಪೋಕಾಟಲ್, ರ್ಯಾಡಿಕಲ್, ಸೀಟ್ ಕೋಟ್, ಕಾಟಿಲಿಡನ್ ಎರಡಿರುವಂಥದ್ದು ಎರಡು ತೋರಿಸ್ಬೇಕು. ಸೊ ದಿಸ್ ಒನ್ ಆಫ್ ದ ಕಾಟಿಲಿಡನ್, ಎರಡು ತೋರಿಸಿದ್ರೆ ಇಟ್ಸ್ ಕಾಟಿಲಿಡನ್ಸ್, 2 ಕಾಟಿಲಿಡನ್ ಇರುತ್ತೆ, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಡೈಕಾಟ್. ಸೊ ಇಷ್ಟು ಬರೀಬೇಕು ಕ್ಲೀನಾಗಿ. ಸೊ ಇನ್ ಕೇಸ್ ಇದನ್ನು 3 ಮಾರ್ಕ್ಸಿಗೆ ಕೇಳಿದ್ರೆ ಸ್ವಲ್ಪ ಎಕ್ಸ್ಪ್ಲನೇಷನ್, ಅದ್ರದ್ದು ಏನೇನು ಫಂಕ್ಷನ್ ಇದೆ, ಅದ್ರದ್ದು ಏನೇನು ಇದಿದೆ ಅದನ್ನು ಸ್ವಲ್ಪ ಬರೀಬೇಕಾಗುತ್ತೆ ಅಷ್ಟೇ. ಸೊ ಡಿಪೆಂಡಿಂಗ್ ಅಪಾನ್ ದ ಪ್ರೀವಿಯಸ್ ಇಯರ್ ಪೇಪರ್ಸಲ್ಲಿ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಇದ್ದಿದ್ದು ಯೂಶ್ವಲಿ 2 ಮಾರ್ಕ್ಸಿನ ಕ್ವೆಶನ್ ಅಷ್ಟೇ ಇದರ ಮೇಲೆ. ಸೊ 3 ಮಾರ್ಕ್ಸಿಗೆ ಯೂಶ್ವಲಿ 3 ಮಾರ್ಕ್ಸ್ ಕೇಳಿದ್ರೆ ಮೊನೊಕಾಟ್ ಕೇಳ್ತಾರೆ, ಬಿಕಾಸ್ ಇಟ್ ಹ್ಯಾಸ್ ಲಾಟ್ ಆಫ್ ಇದು. ಬಟ್ ಇದ್ರಲ್ಲಿ ಕೇಳಿದ್ರೆ 2 ಮಾರ್ಕ್ಸಿಗೆ ಅಷ್ಟೇ ಕೇಳೋದು. ಸೊ ಇನ್ ಕೇಸ್ ಈವನ್ ಇಫ್ ದೇ ಆಸ್ಕ್, ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಇಟ್. ಓಕೆ, ಸೀಡಲ್ಲಿ ಏನು, ವಾಟ್ ಇಸ್ ಪೆರಿಸ್ಪರ್ಮ್? ಗಿವ್ ಎನ್ ಎಕ್ಸಾಂಪಲ್ ಆಫ್ ಪೆರಿಸ್ಪರ್ಮಿಕ್ ಸೀಡ್. ಸೊ ಪೆರಿಸ್ಪರ್ಮ್ ಅಂದರೆ ಏನು, ಇಟ್ಸ್ ಅ ಪರ್ಸಿಸ್ಟೆಂಟ್ ಆರ್ ರಿಮೈನಿಂಗ್ ನ್ಯೂಸೆಲ್ಲಸ್, ಅನ್ಯೂಸ್ಡ್ ನ್ಯೂಸೆಲ್ಲಸ್ ಇರಿದ್ರೆ ಅದಕ್ಕೆ ಪೆರಿಸ್ಪರ್ಮ್ ಅಂತ ಹೇಳ್ತಾರೆ. ಇಟ್ ಇಸ್ ಅ ಡ್ರೈ ಡಿಪ್ಲಾಯ್ಡ್ ನ್ಯೂಟ್ರಿಟಿವ್ ಟಿಶ್ಯೂ ಇನ್ seed derived from the nucellus that remains unused by the developing embryo. ಸೊ ಎಂಬ್ರಿಯೋ ಅಲ್ಲಿ ನ್ಯೂಸೆಲ್ಲಸ್ ಏನಾದರೂ ಹಾಗೆ ಉಳ್ಕೊಂಡ್ಬಿಟ್ಟಿದ್ರೆ, ಯೂಸ್ ಮಾಡಿದೆ, ಅದಕ್ಕೆ ಪೆರಿಸ್ಪರ್ಮ್ ಅಂತ ಕರೀತಾರೆ. ಸೊ ದ ಮೇಜರ್ ಎಕ್ಸಾಂಪಲ್ ಒಂದೇನೆಂದರೆ ಬ್ಲ್ಯಾಕ್ ಪೆಪ್ಪರ್. ಅದಕ್ಕೆ ಬ್ಲ್ಯಾಕ್ ಪೆಪ್ಪರನ್ನು ಎಕ್ಸಾಂಪಲ್ ಆಗಿ ಕೊಡಬಹುದು, ಯಾವುದು ಪೆರಿಸ್ಪರ್ಮಿಕ್ ಸೀಡ್ ಆಗಿ ಅಲ್ವಾ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಗಿವ್ ರೀಸನ್ ಅಲ್ಲಿ ಕೇಳಿದ್ದಾರೆ. ದ ಮೈಕ್ರೋಪೈಲ್ ರಿಮೈನ್ಸ್ ಅ ಸ್ಮಾಲ್ ಪೋಲ್ ಇನ್ ದ ಸೀಡ್ ಕೋಟ್ ಆಫ್ ಎ ಸೀಡ್. ವೈ? ಬಿಕಾಸ್ ಟು ಫೆಸಿಲಿಟೇಟ್ ದ ಎಸೆನ್ಷಿಯಲ್ ಎಂಟ್ರಿ ಆಫ್ ವಾಟರ್ ಅಂಡ್ ಆಕ್ಸಿಜನ್ ರಿಕ್ವೈರ್ಡ್ ಫಾರ್ ಮೆಟಬಾಲಿಕ್ ರಿಯಾಕ್ಟಿವೇಷನ್ ಅಂಡ್ ಜರ್ಮಿನೇಷನ್. ಸೊ ಮೈಕ್ರೋಪೈಲರ್ ಎಂಡಿಂದ ಏನಾಗುತ್ತೆ, ಸ್ವಲ್ಪ ಓಪನಿಂಗ್ ಇರುತ್ತೆ, ಅದರಿಂದ ವಾಟರ್, ಆಕ್ಸಿಜನ್ ಎಲ್ಲ ಹೋಗಿ ಇಟ್ ವಿಲ್ ಪ್ರೊಸೀಡ್ ಇನ್ ಜರ್ಮಿನೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ಅದು ರಿಟೈನ್ ಆಗಿ ಪ್ಲಾಂಟ್ ಆಗಿ ಗ್ರೋ ಆಗ್ಬೋದು. ಸೊ ದಟ್ ಈಸ್ ದ ಮೇಜರ್ ಪರ್ಪಸ್ ಫಾರ್ ದಿಸ್ ಪೋರ್. ದೆನ್ ಟ್ರೂ ಫ್ರೂಟ್ ಮತ್ತು ಫಾಲ್ಸ್ ಫ್ರೂಟ್, ಇದ್ರ ಬಗ್ಗೆ ತುಂಬ ಕ್ವೆಶನ್ಸ್ ಕೇಳ್ತಾರೆ. ಯೂಶ್ವಲಿ 2 ಮಾರ್ಕ್ಸಿಗೆ ಬೇರೆ ಬೇರೆ ಥರ ಕ್ವೆಶನ್ಸ್ ಬರುತ್ತೆ. ಸೊ ಯು ಶುಡ್ ನೋ ವಾಟ್ ಇಸ್ ಟ್ರೂ ಫ್ರೂಟ್ ಆ್ಯಂಡ್ ವಾಟ್ ಇಸ್ ಫಾಲ್ಸ್ ಫ್ರೂಟ್ ಆ್ಯಂಡ್ ವಿತ್ ಎಕ್ಸಾಂಪಲ್ಸ್ ಯು ಶುಡ್ ನೋ. ಸೊ ಇದು ಗೊತ್ತೇ ಇರಬೇಕು, ಇದನ್ನು ಮಿಸ್ ಮಾಡಬೇಡಿ. ಸೊ ವಾಟ್ ಇಸ್ ಇಟ್? ಆ್ಯಪಲ್ ಆ್ಯಂಡ್ ಕ್ಯಾಶ್ಯೂ ಆರ್ ನಾಟ್ ಕಾಲ್ಡ್ ಟ್ರೂ ಫ್ರೂಟ್ಸ್. ಯಾಕೆ? ಸೊ ಟ್ರೂ ಫ್ರೂಟ್ ಅಂದರೆ ಏನು ಫಸ್ಟು? ಸೊ ಇಟ್ ಇಸ್ ಕಾಲ್ಡ್ ಎಸ್ ಟ್ರೂ ಫ್ರೂಟ್, ಇಟ್ ಇಸ್ ನಾಟ್ ಟ್ರೂ ಫ್ರೂಟ್ಸ್. ಅಂದರೆ ಇದು ಫಾಲ್ಸ್ ಫ್ರೂಟ್. ಯಾಕೆ? ಬಿಕಾಸ್ ದೇರ್ ಎಡಿಬಲ್ ಫ್ಲೆಶಿ ಪಾರ್ಟ್ಸ್ ಡೆವಲಪ್ ಫ್ರಮ್ ಫ್ಲೋರಲ್ ಪಾರ್ಟ್ಸ್ ಅದರ್ ದನ್ ಫರ್ಟಿಲೈಸ್ಡ್ ಓವರಿ. ಸೊ ಯಾವೆಲ್ಲ ಫ್ರೂಟಲ್ಲಿ ಓವರಿ ಅಲ್ಲದೇ ಬೇರೆ ಫ್ಲೋರಲ್ ಪಾರ್ಟ್ಸಿಂದ ಎಡಿಬಲ್ ಫ್ರೂಟ್ ಪಾರ್ಟ್ ಬರುತ್ತೆ, ಲೈಕ್ ಸ್ಟ್ರಾಬೆರಿ ಇರಬಹುದು, ಆ್ಯಪಲ್ ಇರಬಹುದು, ಕ್ಯಾಶ್ಯೂ ಇರಬಹುದು, ಇದು ಎಲ್ಲದಕ್ಕೂ ಏನು ಹೇಳ್ತೀವಿ? ಫಾಲ್ಸ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಬಟ್ ಓವರಿಯಿಂದನೇ ಏನಾದರೂ ಫ್ರೂಟ್ ಡೆವಲಪ್ ಆದಾಗ, ಮ್ಯಾಂಗೋ ಇರಬಹುದು, ಈ ಥರದ್ದೆಲ್ಲ ಸ್ಟ್ರಕ್ಚರ್ಸ್ಗೆ ಟ್ರೂ ಫ್ರೂಟ್ ಅಂತ ಹೇಳ್ತೀವಿ. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಟ್ರೂ ಆ್ಯಂಡ್ ಫಾಲ್ಸ್ ಫ್ರೂಟ್ ಅಂತ ಕೇಳಿದ್ದಾರೆ. ಏನು, ವಾಟ್ ಇಸ್ ದ ಥಿಂಗ್? ಅಗೇನ್ ಫಾಲ್ಸ್ ಫ್ರೂಟ್ ಇಸ್ ದ ಒನ್ ವಿಚ್ ಡೆವಲಪ್ಸ್ ಫ್ರಮ್
floral parts other than ovary. Example is apple, or you can give cashew also. Then true fruit alli enagutte, it will develop solely from matured and fertilized ovary. Adik example mango kottidare. So why apple is called false fruit? Which part of the flower forms this fruit? ಸೊ ಏನು ಇದಕ್ಕೆ ಎಕ್ಸಾಂಪಲ್ಲು ಫಾಲ್ಸ್ ಫ್ರೂಟ್ ಯಾಕೆ ಅದು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಫಾರ್ಮ್ ಫ್ರಮ್ ಥ್ಯಾಲಮಸ್. ಸೊ ಥ್ಯಾಲಮಸ್ ಇಂದ ಅದಾಗುತ್ತೆ. ಇಟ್ ಇಸ್ ನಾಟ್ ಫಾರ್ಮ್ ಫ್ರಮ್ ದ ಫರ್ಟಿಲೈಸ್ಡ್ ಓವರಿ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ as false fruit. Then what is meant by parthenocarpic fruit? You know what is parthenocarpy? Fruit developed without fertilization is called as parthenocarpy. So it is ಡೆವಲಪ್ ಫ್ರಮ್ ಓವರಿ ವಿತೌಟ್ ಫರ್ಟಿಲೈಸೇಷನ್. ಸೊ ಓವರಿಯಿಂದನೇ ಬರುತ್ತೆ, ಬಟ್ ಫರ್ಟಿಲೈಸೇಷನ್ ಪ್ರೋಸೆಸ್ ಆಗಿರೋದಿಲ್ಲ. ಅದಕ್ಕೆ ಏನು ಹೇಳ್ತಾರೆ, ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂತ ಹೇಳ್ತಾರೆ. ಸೊ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಆಲ್ಬಿಮಿನಸ್ ಆ್ಯಂಡ್ ನಾನ್ ಆಲ್ಬಿಮಿನಸ್ ಫ್ರೂಟ್ ಅಂತ ಕೇಳಿದ್ದಾರೆ ಮಕ್ಕಳೇ. ಸೊ ಯು ನೋ ವಾಟ್ ಇಸ್ ಆಲ್ಬಿಮಿನಸ್ ಫ್ರೂಟ್, ಆಲ್ಬಿಮಿನಸ್ ಸೀಡ್. ಸೊ it will retain a part of the endosperm of mature seeds. ಸೊ ಅದ್ರದ್ದು ಎಂಡೋಸ್ಪರ್ಮ್ ಏನಾಗಿರುತ್ತೆ, ಸ್ವಲ್ಪ ರಿಟೇನ್ ಆಗಿರುತ್ತೆ, ಯೂಸ್ ಆಗಿರೋದಿಲ್ಲ. ಸೊ ಎಕ್ಸಾಂಪಲ್ ಫಾರ್ ದಟ್ ಇಸ್ ಮೇಸ್. ದೆನ್ ನಾನ್ ಆಲ್ಬಿಮಿನಸ್ ಅಂದರೆ ಸೀಡ್ಸ್ ಕಂಪ್ಲೀಟ್ಲಿ ಕನ್ಸ್ಯೂಮ್ ದ ಎಂಡೋಸ್ಪರ್ಮ್ ಡ್ಯೂರಿಂಗ್ ದ ಡೆವಲಪ್ಮೆಂಟ್. ಸೊ ಎಂಡೋಸ್ಪರ್ಮ್ ಏನಕ್ಕಿತ್ತು, ನರಿಶ್ಮೆಂಟ್ಗಿತ್ತು, ಆ ನ್ಯೂಟ್ರಿಷನ್ಗಿತ್ತು, ಆ ಒಂದು ಎಂಬ್ರಿಯೋಗೆ. ಅದನ್ನು ಕಂಪ್ಲೀಟಾಗಿ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಅದನ್ನು ನಾನ್ ಆಲ್ಬಿಮಿನಸ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಫಾರ್ ದ್ಯಾಟ್ ಇಸ್ ಪಿ. ಸಿನ್ಸ್ ಇಟ್ ಇಸ್ ಆಸ್ ಫಾರ್ 2 marks ಮಕ್ಕಳೇ, ಇದು ಎಕ್ಸ್ಪ್ಲನೇಷನ್ ಜೊತೆಗೆ ಒಂದು ಎಕ್ಸಾಂಪಲ್ ಕೊಡಬೇಕು. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸು. ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ ನಾವು ಕವರ್ ಮಾಡಿದ್ದೀವಿ ಮಕ್ಕಳೇ. ಇಟ್ ಕುಡ್ ಬಿ 2 marks ಕ್ವೆಶನ್, 3 marks ಕ್ವೆಶನ್, ಒಂದೆರಡು 4 marks ಕ್ವೆಶನು ಇತ್ತು, ಮತ್ತು 5 marks ಕ್ವೆಶನ್. ಸೊ ಯಾವ್ಯಾವ ಥರದಲ್ಲೂ ಕ್ವೆಶನ್ನ ಇನ್ನು ಅವರು ಯಾವ್ಯಾವ ಥರ ಫ್ರೇಮ್ ಮಾಡಿದ್ರು ಸಹ ಆನ್ಸರ್ಸ್ ನಿಮಗೆ ಹೇಗೆ ಬರೀಬೇಕು ಅಂತ ಇವಾಗ ಗೊತ್ತಾಗುತ್ತೆ. ಸೊ ಇನ್ ದಿಸ್ ಪಾರ್ಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಟ್ ಆಲ್ 11 marksಗೆ 11 marks ನಿಮಗೆ ಬರಬೇಕು. ಸೊ ಇಷ್ಟು ಟಾಪಿಕ್ಸ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಮಕ್ಕಳೇ, ಖಂಡಿತವಾಗಿ ಐ ಪ್ರಾಮಿಸ್ ಯು ದಟ್ 11 out of 11 ಬಂದೇ ಬರುತ್ತೆ. ನೀವು ಎಲ್ಲ ಥರ ಲೇಬಲಿಂಗ್ ಮತ್ತು ನಾನು ಟಿಪ್ಸ್ ಏನು ಹೇಳಿದೆ ಎಲ್ಲ ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ಎಮ್ ಸಿ ಕ್ಯೂಸಲ್ಲೂ ಇದರಲ್ಲಿ ಕೆಲವು ನಿಮಗೆ ಗೊತ್ತಾದರೆ ಯು ಕ್ಯಾನ್ ಈವನ್ ಸಾಲ್ವ್ ದಟ್. ಬಟ್ ಡೋಂಟ್ ವರಿ ಅಬೌಟ್ ಎಮ್ ಸಿ ಕ್ಯೂಸ್, ಮತ್ತು ನಾವು ಸಾಲ್ವ್ ಮಾಡ್ತೀವಿ. ಸೊ ಈ ಒಂದು ಟಾಪಿಕ್ಕಿಂದ 11 out of 11 ಖಂಡಿತ ಬಂದೇ ಬರುತ್ತೆ. ಸೊ ಡೋಂಟ್ ವರಿ ಅಬೌಟ್ ಇಟ್. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಮಕ್ಕಳೇ. See you all.